sin 3x into dx. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ 3x. ಈಗ ನೋಡ್ಕೋಬೇಕು ಯಾವುದನ್ನ ಫಸ್ಟ್ ಫಂಕ್ಷನ್ ತಗೊಳ್ಬೇಕು, ಯಾವುದನ್ನ ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ಬೇಕು. ಸೊ ಹಿಯರ್ ನಾವು ಏನು ಯೂಸ್ ಮಾಡ್ಕೊಂತೀವಿ, ಐ ಲೇಟ್ ರೂಲ್ ಅನ್ನ ಯೂಸ್ ಮಾಡ್ಕೊಂತೀವಿ. ಐ ಲೇಟ್ ರೂಲ್ ಅನ್ನು ಯೂಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ಯಾವ ಫಂಕ್ಷನ್ ಬರುತ್ತೆ, ಆಲ್ಜಿಬ್ರಿಕ್ ಫಂಕ್ಷನ್ ಬರುತ್ತೆ, ಆಮೇಲೆ ಅದು ಬರುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರುತ್ತೆ. ಹಾಗಾದ್ರೆ ನಾವೇನು ಅನ್ಕೊಳ್ಳೋಣ, ಫಸ್ಟ್ ಫಂಕ್ಷನ್ ಎಕ್ಸ್ ಅಂತ ಅನ್ಕೊಳ್ಳೋಣ, ಸೆಕೆಂಡ್ ಫಂಕ್ಷನ್ ಸೈನ್ 3x ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸೊ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ ಸೈನ್ 3x ಇಂಟು dx ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಶಿಯೇಷನ್ ಆಫ್ ಏನು ಮಾಡ್ಕೋಬೇಕು, ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 3x ಸೊ ಇಂಟು dx. ಸೊ ನಮಗೇನು ಬರುತ್ತೆ, ಹೋಲ್ dx ಆಗುತ್ತೆ ಅದಲ್ವಾ. ಹಾಗಾದ್ರೆ therefore I is equals to x ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 3x ಏನಾಗುತ್ತೆ ಮೈನಸ್ ಸೊ ಕಾಸ್ 3x ಡಿವಿಸಿಬಲ್ ಬೈ ಏನಾಗುತ್ತೆ 3 ಹೌದಲ್ವಾ, ಮೈನಸ್ ಸೊ ಇಲ್ಲಿ ಮೈನಸ್ ಇದೆ ಅಲ್ವಾ, ವಿಲ್ ಮೇಕ್ ಇಟ್ ಇನ್ ಬ್ರಾಕೆಟ್. ಸೊ ಮೈನಸ್ ಇದೆ, ಸೊ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಏನಾಗುತ್ತೆ 1 ಆಗುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ 3x ಏನಾಗುತ್ತೆ ಮೈನಸ್ ಕಾಸ್ 3x ಆಗುತ್ತೆ. ಸೊ ನಾವೇನು ಮಾಡ್ಕೊಳ್ಳೋಣ, ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್ ಬರ್ಕೊಳ್ಳೋಣ. ಸೊ ಕಾಸ್ 3x ಡಿವಿಸಿಬಲ್ ಬೈ 3 ಇಂಟು dx ಆಗುತ್ತೆ. ಓಕೆನಾ, ಅಗೇನ್ ವಿ ಹ್ಯಾವ್ ಟು ಅಪ್ಲೈ ದ ಇಂಟಿಗ್ರೇಷನ್ ಫಾರ್ ದಿಸ್ ಒನ್. ಸೊ ಐ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಇಂಟು ಕಾಸ್ 3x ಡಿವಿಸಿಬಲ್ ಬೈ 3. ಸೊ ಪ್ಲಸ್ ಅಗೇನ್ ನಾವೇನು ಮಾಡ್ಬೇಕು, ಈಗ ಕಾಸ್ 3x ಗೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೋಬೇಕು. ಕಾಸ್ 3x ಗೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ, ಸೊ ಸೈನ್ 3x ಡಿವಿಸಿಬಲ್ ಬೈ ಏನಾಗುತ್ತೆ 3 ಆಗುತ್ತೆ, 3 3 ಏನಾಗುತ್ತೆ 9, ವಿಲ್ ರೈಟ್ ಇಟ್ ಆಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ 3x ಇಂಟು ಏನಾಗುತ್ತೆ dx. ಓಕೆನಾ, ರೈಟ್. ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಬ್ಲಮ್, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್. ಏನು ಮಾಡಬೇಕು, ಲೆಟ್ I is equals to integration of x square into e power x into dx. ಏನು ಮಾಡ್ತಾ ಹೋಗಬೇಕು, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಇಂಟು dx ಆಗುತ್ತೆ. ಹಾಗೆ ನೋಡೋಣ, ಐ ಇಸ್ ಈಕ್ವಲ್ಸ್ ಟು ಫಸ್ಟ್ ಫಂಕ್ಷನ್ ಯಾವ್ದು ತಗೊಳ್ಬೇಕು ಇಲ್ಲಿ, ಸೊ ಎಕ್ಸ್ಪೋನೆನ್ಷಿಯಲ್ ಇದೆ, ಅಗೇನ್ ಆಲ್ಜಿಬ್ರಿಕ್ ಫಂಕ್ಷನ್ ಇದೆ. ವಿಲ್ ಚೂಸ್ ಐ ಎಲ್ ಎ ಟಿ ಇ ರೂಲ್. ಐಲೆಟ್ ಅನ್ನೋ ರೂಲ್ ಯೂಸ್ ಮಾಡ್ಕೊಂಡ್ರೆ ಫಸ್ಟ್ ಫಂಕ್ಷನ್ ಯಾವ್ದು ತಗೊಳ್ಬೇಕು, ಎಕ್ಸ್ ಸ್ಕ್ವೇರ್ ತಗೊಳ್ಬೇಕು, ಸೆಕೆಂಡ್ ಫಂಕ್ಷನ್ ಯಾವ್ದಾಗುತ್ತೆ ಇ ಪವರ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು dx ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಶಿಯೇಷನ್ ಆಫ್ ಅಂತ ಬರಿಬೋದು ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು dx. ಸೊ ಏನು ಬರ್ತೀವಿ, ಹೋಲ್ dx ಅಂತ ಬರಿತೀವಿ. ಹಾಗಾದ್ರೆ therefore I is equals to ಏನಂತ ಬರೀಬಹುದು, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಮೈನಸ್ ಸೊ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ವಿಲ್ ರೈಟ್ ಇಟ್ ಆಸ್ 2x ಅಂತ ಬರೀಬಹುದು ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಇಂಟು dx ಆಗುತ್ತೆ. ಹೌದಲ್ವಾ. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಸೊ ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಏನಾಗುತ್ತೆ dx. ಸೊ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಅಗೇನ್ ಏನು ಮಾಡ್ತಾ ಹೋಗ್ಬೇಕು ನೋಡಿ, ಈಗ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು dx ಇದೆ. ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ಸೊ ಬೈ ಪಾರ್ಟ್ಸ್ ಫಾರ್ಮುಲಾ. ಮತ್ತೆ ನಾವೇನು ಮಾಡಬೇಕು, ಇದಿಷ್ಟು ಟರ್ಮ್ಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಅಂತ ತಗೊಳ್ಳೋಣ, ಫಸ್ಟ್ ಫಂಕ್ಷನ್ ಎಕ್ಸ್ ಅಂತ ತಗೊಳ್ಳೋಣ, ಸೆಕೆಂಡ್ ಫಂಕ್ಷನ್ ಇ ಪವರ್ ಎಕ್ಸ್ ಅಂತ ತಗೊಳ್ಳೋಣ. ಹಾಗಾದ್ರೆ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಸೊ ಇಂಟಿಗ್ರೇಷನ್ ಆಫ್ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು dx. ನಾವೆಂತ ಬರೀಬಹುದು, ಹೋಲ್ dx ಅಂತ ಬರೀಬಹುದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಸೊ 2 ಇಂಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನಾಗುತ್ತೆ 1 ಬರುತ್ತೆ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಆಗುತ್ತೆ. ಇಲ್ಲಿ ಏನು ಬರೀಬಹುದು, ಇ ಪವರ್ ಎಕ್ಸ್ ಇಂಟು dx ಆಗುತ್ತೆ. ರೈಟ್. ಅಂಡ್ ಫೈನಲಿ ಹಾಗೆ ನಾವೇನು ಮಾಡೋಣ, ಈ ಟರ್ಮ್ಗೆ ಇಂಟಿಗ್ರೇಟ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಏನಾಗಬಹುದು, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಸೊ ವಿಲ್ ರೈಟ್ ಇಟ್ ಆಸ್ 2 ಇಂಟು ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಅಗೇನ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಬರ್ತದೆ. ಸೊ ಫೈನಲಿ ವಿಲ್ ರೈಟ್ ಇಟ್ ಆಸ್ ಸಿ. ಈಗ ನೋಡೋಣ, ಮೂರು ಟರ್ಮ್ ಅಲ್ಲಿ ಏನಿದೆ ಇ ಪವರ್ ಎಕ್ಸ್ ಕಾಮನ್ ಇದೆ. ವಿಲ್ ಟೇಕ್ ಇ ಪವರ್ ಎಕ್ಸ್ ಎಸ್ ಎ ಕಾಮನ್. ಇ ಪವರ್ ಎಕ್ಸ್ ಅನ್ನು ಕಾಮನ್ ತಗೊಂಡ್ರೆ ಏನು ಉಳಿದಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಸೊ 2x ಏನು ಬರ್ತದೆ ಮೈನಸ್ ಸೊ ನಮಗಿನ್ನೇನು ಬರುತ್ತೆ ಇ ಪವರ್ ಎಕ್ಸ್ ಆಗುತ್ತೆ.
ಏನು ಇಲ್ಲಿ ಒಂದು 2 ಇದೆ ಅಲ್ವಾ, ಹಾಗಾದ್ರೆ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ಡೈರೆಕ್ಟಾಗಿ 2 ಬರುತ್ತೆ. ಮೈನಸ್ ಇಂಟು ಮೈನಸ್ ನಮಗೇನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆನಾ, ಸೊ ಪ್ಲಸ್ ವಿಲ್ ರೈಟ್ ಇಟ್ ಆಸ್ ಸಿ ಆಗುತ್ತೆ. ಸೊ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2, ಸೊ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್. ಸೊ ಏನು ಕೊಟ್ಟಿದ್ದಾರೆ, ಒಂದು ಎಕ್ಸ್ ಫಂಕ್ಷನ್ ಕೊಟ್ಟಿದ್ದಾರೆ, ಇನ್ನು ಒಂದು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನ ಕೊಟ್ಟಿದ್ದಾರೆ ಅಲ್ವಾ. ರೈಟ್, ಸೊ ನೋಡೋಣ ಸಾಲ್ವ್ ಮಾಡ್ತಾ ಹೋಗೋಣ ಇದನ್ನ. let I is equals to integration of x into sin inverse x into dx. ಓಕೆನಾ, ಸೊ ಫಸ್ಟ್ ಫಂಕ್ಷನ್ ಅದು ಕೊಟ್ಟಿದ್ದಾರೆ. ಈಗ ಫಸ್ಟ್ ಫಂಕ್ಷನ್ ಯಾವ್ದು ಅನ್ಕೋಬೇಕು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ಕೋಬೇಕು. ಇನ್ನೊಂದು ಫಂಕ್ಷನ್ ಅನ್ಕೋಬೇಕು ಎಕ್ಸ್ ಫಂಕ್ಷನ್ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ, ಸೊ ಐ ಇಸ್ ಈಕ್ವಲ್ಸ್ ಟು ಬೈ ಯೂಸಿಂಗ್ ಬೈ ಪಾರ್ಟ್ಸ್ ಫಾರ್ಮುಲಾದಿಂದ. ಸೊ ಫಸ್ಟ್ ಫಂಕ್ಷನ್ ಯಾವುದಿದೆ, ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ಸೊ ಡಿಫರೆನ್ಷಿಯೇಷನ್ ಆಫ್ ಏನು ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನಮಗೇನಾಗುತ್ತೆ ಹೋಲ್ ಡಿ ಎಕ್ಸ್ ಆಗುತ್ತೆ ಅಲ್ವಾ. ಹಾಗಾದರೆ ಐ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ ನಮಗೆ, ಸೊ ವಿಲ್ ಗೆಟ್ ಇಟ್ ಆಸ್ ಎಕ್ಸ್ ಸ್ಕ್ವಯರ್ ಬೈ 2 ಬರ್ತದೆ. ಓಕೆನಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಬೈ 2 ಬರ್ತದೆ ಮೈನಸ್ ಇಂಟಿಗ್ರೇಷನ್ ಆಫ್, ಸೊ ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನು ನಮಗೆ 1 ಡಿವಿಸಿಬಲ್ ಬೈ ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನು 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಏನಾಗುತ್ತೆ ನಮಗೆ ಡಿ ಎಕ್ಸ್ ಬರ್ತದೆ. ರೈಟ್, ಸೊ ಹಾಗಾದ್ರೆ ಏನು ಬರಬಹುದು, ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಅದಲ್ವಾ, ಐ ಇಸ್ ಈಕ್ವಲ್ಸ್ ನಮಗೇನಾಗುತ್ತೆ, so we'll get it as x square by 2 sin inverse x minus, so 2 ಅನ್ನೋದು ಔಟ್ಸೈಡ್ ತಗೊಂಡ್ಬಿಡ್ತೀನಿ, ನಮಗೇನಾಗುತ್ತೆ ಮೈನಸ್ 1/2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಡಿವಿಸಿಬಲ್ ಬೈ ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ನಮಗೇನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹೌದಲ್ವಾ. ಹಾಗಾದರೆ ಸೊ ಈಗ ಏನು ಮಾಡಬಹುದು ನೋಡಿ, ನಮಗೇನು ಬೇಕೀಗ, ಹೇಗಾದರೂ ಮಾಡಿ ನ್ಯೂಮರೇಟರಲ್ಲಿ ನಮಗೆ ಈಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸೊ ಏನು ಮಾಡ್ಬಹುದಪ್ಪ ಅಂತಂದ್ರಿಗಿನ, ಸೊ ಐ ವಿಲ್ ರೈಟ್ ಇಟ್ ಆಸ್ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್. ಸೊ ನಾನೇನು ಮಾಡ್ತೀನಿ ಇಲ್ಲಿ ಪ್ಲಸ್ ಬರ್ಕೊಡ್ತೀನಿ. ಪ್ಲಸ್ ಹೇಗೆ ಬರ್ಕೊಳ್ತೀನಪ್ಪ ನೋಡಿ, ಇಲ್ಲಿ ಡಿನಾಮಿನೇಟರ್ ಏನಿದೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಹೇಗಾದರೂ ಮಾಡಿ ನಮಗೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ನಮಗೇನು ಬೇಕು 1 ಬೇಕು, ಒಮ್ಮೆ ಆ್ಯಡ್ ಮಾಡ್ತೀನಿ, ಇನ್ನೊಮ್ಮೆ ಅದನ್ನ ಏನು ಮಾಡ್ತೀನಿ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ಡಿವಿಸಿಬಲ್ ಬೈ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ. ಫಸ್ಟ್ ನಾನೇನು ಮಾಡಿದೆ, ಸೊ ಇಲ್ಲಿ ಮೈನಸ್ ಇದ್ದನ್ನು ಪ್ಲಸ್ ಬರ್ಕೊಂಡೆ, ಆ ನೆಗೆಟಿವ್ ಸೈನನ್ನು ಎಕ್ಸ್ ಸ್ಕ್ವೇರ್ಗೆ ಹೋಯ್ತು. ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಯಿತು. ಹಾಗಾದರೆ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್, ನಾನು ಇದನ್ನ ಮಾಡ್ತೀನಿ ಡಿವೈಡಿಂಗ್ ರೂಲನ್ನು ಯೂಸ್ ಮಾಡಿಕೊಂಡು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಅಗೇನ್ ಈಗ ನಾವೇನು ಮಾಡ್ಕೊಳ್ಬೋದು, ಇಂಟು ಡಿ ಎಕ್ಸ್ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಸಪ್ರೇಟಾಗಿ ಮಾಡ್ಕೊಳ್ಬಹುದು. ಹೌದಲ್ವಾ. ಹಾಗಾದರೆ ಇದನ್ನ ಹೇಗೆ ಇದನ್ನು ಸಿಂಪ್ಲಿಫೈ ಮಾಡುತ್ತಾ ಹೋಗೋಣ. ಹಾಗಾದರೆ ಏನಂತ ಬರೀಬಹುದು ಇದನ್ನು, ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ನಾವೆಂತ ಬರೀಬಹುದು ಎಕ್ಸ್ ಸ್ಕ್ವಯರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್, ಇಲ್ಲಿ ಈಗ
ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಮೇಲ್ಗಡೆ ಏನಾಗುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ -1/2 ಅಂತ ಬರೀಬಹುದು. ಪವರ್ಸ್ ಆರ್ ಬೇಸಸ್ ಆರ್ ಸೇಮ್, ಪವರ್ಸ್ ಆರ್ ಆಡೆಡ್ ಮಾಡ್ಕೊಂತ ಹೋದ್ರೆ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಮೈನಸ್ ಹೌದಲ್ವಾ? ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಹಾಗೆ ಬರ್ಕೊಂಡು ಈಗ ಏನ್ ಮಾಡೋಣ, ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತಾ ಹೋಗ್ಬಿಡೋಣ. ಹಾಗಾದ್ರೆ ಏನಾಗಬಹುದಪ್ಪ, therefore I is equals to ಏನಾಗುತ್ತೆ x ಸ್ಕ್ವೇರ್ ಬೈ 2 sin ಇನ್ವರ್ಸ್ x ಪ್ಲಸ್ ಇಂಟಿಗ್ರೇಷನ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ಹೌದಲ್ವಾ? ಇದು ನಮಗೆ ಪರ್ಟಿಕ್ಯುಲರ್ ಫಾರ್ಮ್ ಅಂತ ಬರುತ್ತೆ. ನಾನು ಬೈ ಪಾರ್ಟ್ಸ್ ಫಾರ್ಮುಲಾ ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ನಮಗೆ ಈ ಫಾರ್ಮುಲಾ ರಿಡ್ಯೂಸ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಸೊ ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತಪ್ಪ ಅಂದ್ರೆ, ಸೊ ಎಕ್ಸ್ ಬೈ 2 ಫಾರ್ಮುಲಾ ಈಸ್ x by 2 square root of 1 minus x square, x by 2 square root of 1 minus x square plus next ಏನಾಗುತ್ತೆ a by 2, a value is 1 by 2 ಏನಾಗುತ್ತೆ sin inverse x ಆಗುತ್ತೆ. ಏನಾಗುತ್ತೆ 1 by 2 sin inverse x ಆಗುತ್ತೆ. ಓಕೆನಾ? ಸಾರಿ, ಸೊ ನಾವಿಲ್ಲೊಂದು ಹಾಫ್ ಅನ್ನ ಬರ್ದಿಲ್ಲ ನೋಡಿ, ಹಾಫ್ ಅನ್ನ ಬರ್ಕೊಳ್ಳೋಣ. ಈ ಎರಡು ಟರ್ಮ್ಗೂ ಏನಿದೆ, ಸೊ ಹಾಫ್ ಇದೆ, ಅಲ್ವಾ? ಹಾಗಾದ್ರೆ ಹಾಫ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಸೊ ನಮಗೆ ಈ ಟರ್ಮ್ ಏನಾಗತ್ತಿಲ್ಲಿ ಎಕ್ಸ್ ಬೈ 4, ಅಗೇನ್ ಹಿಯರ್ ಆಲ್ಸೋ ವಿಲ್ ಗೆಟ್ 1/4 ಬರ್ತದೆ. ಹೌದಲ್ವಾ? ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟ್ ಏನಿದೆ ಮೈನಸ್ ಇದೆ, ಸೊ ಮೈನಸ್ ಬರೆಯೋಣ. ಮೈನಸ್ ಏನಾಗುತ್ತೆ 1/2 ನ ಮಲ್ಟಿಪ್ಲೈ ಮಾಡೋಣ. ಸೊ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಆಗುತ್ತೆ. ಹಾಗಾದ್ರೆ ನಾವೆಂತ ಬರೀಬಹುದು ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಐ ಇಸ್ ಈಕ್ವಲ್ಸ್ ಟು ನಮಗೆ ಏನಿದೆ ಎಕ್ಸ್ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಅಗೇನ್ ನೋಡಿ ಎಕ್ಸ್ ಬೈ 4 ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಏನಿದೆ 1/4 ಸೈನ್ ಇನ್ವರ್ಸ್ ಎಕ್ಸ್ ಇದೆ, 1/2 ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ದಟ್ ಐ ಆಮ್ ಟೇಕಿಂಗ್ ಸೈನ್ ಇನ್ವರ್ಸ್ ಎಕ್ಸ್ ಆಸ್ ಎ ಕಾಮನ್ ಔಟ್. ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ಕಾಮನ್ ಔಟ್ ತಗೊಂಡ್ರೆ ನಮಗೇನು ಬರುತ್ತೆ ಎಕ್ಸ್ ಸ್ಕ್ವೇರ್ ಬೈ 2 ಬರ್ತದೆ. ನೆಕ್ಸ್ಟ್ ಪ್ಲಸ್ 1/4 ಮೈನಸ್ 1/2 ಬರ್ತದೆ. ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 1/4 ಮೈನಸ್ 1/2 ಆಗುತ್ತೆ ಅಲ್ವಾ? ರಿಮೈನಿಂಗ್ ಏನು ನೋಡ್ತಿದ್ದೆ ನಮಗೆ ಪ್ಲಸ್ ಉಳಿದ ಒಂದೇ ಒಂದು ಟರ್ಮು ಎಕ್ಸ್ ಬೈ 4 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಮಗೆ ಏನಾಗುತ್ತೆ ಸಿ ಆಗುತ್ತೆ. ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ನಮಗೆ 1/4 ಅಲ್ಲಿ ಸೊ ಹಾಫ್ ಹೋದ್ರೆ ನಮಗೆ ಇನ್ನೆಷ್ಟು ಉಳಿದಿದೆ, ಐ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್, ಅಥವಾ ಡೈರೆಕ್ಟ್ ಆಗಿ ವಿಲ್ ಟೇಕ್ ಎಲ್ ಸಿ ಎಮ್ ಆಸ್ ಏನು ತಗೊಳ್ಳೋಣ 4 ಎಲ್ ಸಿ ಎಮ್ ಆಗುತ್ತೆ. ಸೊ 4 ಎಲ್ ಸಿ ಎಮ್ ತಗೊಂಡ್ರೆ ನಮಗೆ ಏನು ಉಳಿದಿದೆ, ಇಲ್ಲಿ ಉಳಿದಿದೆ 2x ಸ್ಕ್ವೇರ್ ಉಳಿದಿದೆ. ಹಾಗಾದ್ರೆ 1 ಮೈನಸ್ 2 ಉಳಿದಿದೆ, ವಿಲ್ ಗೆಟ್ -1 ಪ್ಲಸ್ ಎಕ್ಸ್ ಬೈ 4 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿಸ್ ಫಂಕ್ಷನ್. ಓಕೆನಾ? ಫಸ್ಟ್ ನಾವೇನು ಮಾಡಿದ್ವಿ, ಸೊ ಐ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡ್ವಿ. ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವ ತಗೊಂಡ್ವಿ, ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ತಗೊಂಡ್ವಿ. ಸೆಕೆಂಡ್ ಫಂಕ್ಷನ್ ನಾವು ತಗೊಂಡ್ವಿ, ಎಕ್ಸ್ ಅನ್ನ ಫಂಕ್ಷನ್ ತಗೊಂಡ್ವಿ. ಬೈ ಯೂಸಿಂಗ್ ಬೈ ಪಾರ್ಟ್ ಫಾರ್ಮುಲಾ ನಾವೇನು ಮಾಡ್ತಾ ಹೋಗೋದು, ಈ ರೀತಿಯಾಗಿ ಸೊಲ್ಯೂಷನ್ ಫೈಂಡ್ ಮಾಡ್ಕೋಬಹುದು. ಓಕೆನಾ? ರೈಟ್. So we'll move to the next problem. X square into log x. So next one is, so this is also important formula. We have to find out antiderivative of ಏನು ಮಾಡಬೇಕು, antiderivative of ಯಾವುದು ಫೈಂಡ್ ಮಾಡಬೇಕು, x ಸ್ಕ್ವೇರ್ ಇಂಟು ಲಾಗ್ ಎಕ್ಸ್ ಅನ್ನು ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವುದನ್ನ ಚೂಸ್ ಮಾಡ್ತೀವಿ, ದಟ್ ಇಸ್ ದ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾದ್ರೆ ಏನಿದೆ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಇರೋದ್ರಿಂದ ಐ ಇಸ್ ಈಕ್ವಲ್ಸ್ ಆಗುತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಹೌದಲ್ವಾ? ಫಸ್ಟ್ ಫಂಕ್ಷನ್ ಯಾವ್ದು ತಗೊಳ್ಬಹುದು, ಸೆಕೆಂಡ್ ಫಂಕ್ಷನ್ ಯಾವ್ದು ತಗೊಳ್ತೀರಾ, ಹೌದಲ್ವಾ? ಸೊ ಐ ಲೇಟ್ ರೂಲ್ಗೆ ಹೋಗೋಣ. ಮತ್ತೆ ಐ ಎಲ್ ಎ ಟಿ ಇ ರೂಲ್ ತಗೋಣ. ನಮಗೆ ಲಾಗ್ ಎಕ್ಸ್ಗೆ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನಾವೇನು ಮಾಡ್ಕೋಬಹುದು, ಲಾಗ್ ಎಕ್ಸ್ನ ಫಸ್ಟ್ ಫಂಕ್ಷನ್ ತಗೊಳ್ಬಹುದು, ಅಥವಾ ಲಾಗ್ ಎಕ್ಸ್ ಲಾಗರಿಥಮಿಕ್ ಫಂಕ್ಷನ್ ಇದೆ, ಆಮೇಲೆ ಆಲ್ಜಿಬ್ರಿಕ್ ಫಂಕ್ಷನ್ ಇದೆ. ಹಾಗಾದ್ರೆ ಫಸ್ಟ್ ಫಂಕ್ಷನ್ ನಾವೇನು ತಗೊಳ್ಳೋಣ, ಲಾಗ್ ಎಕ್ಸ್ ಅನ್ನ ಫಂಕ್ಷನ್ ತಗೊಳ್ಳೋಣ. ಲಾಗ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮೈನಸ್ ಇದೆ ಇಂಟಿಗ್ರೇಷನ್ ಆಫ್ ಡಿಫರೆನ್ಶಿಯೇಷನ್ ಆಫ್ ಏನು, ಸೊ ಲಾಗ್ ಎಕ್ಸ್ ಡಿಫರೆನ್ಶಿಯೇಷನ್ ಆಫ್ ಏನಾಗುತ್ತೆ ಲಾಗ್ ಎಕ್ಸ್ ಆಗುತ್ತೆ ಇಂಟು ಇಂಟಿಗ್ರೇಷನ್ ಆಫ್ ನಾವೇನು ಬರೀಬೋದು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್.
ಅಲ್ವಾ, ಇಂಟು ನಾವೆಂತ ಬರೆಯೋಣ ಡಿ ಎಕ್ಸ್ ಅಂತ ಬರೆಯೋಣ. ಹಾಗಾದರೆ ಐ ಇಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ ಮೈನಸ್ ಇಂಟಿಗ್ರೇಷನ್ ಆಫ್, ಸೊ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನು 1 ಬೈ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ, ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ. ಸೊ ಇಂಟು ನಮಗೆ ಏನು ಹೇಳ್ತಿದೆ ಡಿ ಎಕ್ಸ್ ಬರುತ್ತೆ. ಹಾಗಾದರೆ ಈ ಎಕ್ಸು ಎಕ್ಸ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಬೈ 3 ಮೈನಸ್ ಇಂಟಿಗ್ರೇಷನ್ ಆಫ್ ನಮಗೇನು ಹೇಳ್ತಿದೆ ಈಗ ಎಕ್ಸ್ ಸ್ಕ್ವಯರ್ ಬೈ 3 ಇಂಟು ನಮಗೇನು ಹೇಳ್ತಿದೆ ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ಅಗೇನ್ ವಿಲ್ ಅಪ್ಲೈ ಇಂಟಿಗ್ರೇಷನ್ ಫಾರ್ ಎಕ್ಸ್ ಸ್ಕ್ವಯರ್. ಸೊ ನಮಗೇನು ಬರ್ತದೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ ಆಗುತ್ತೆ. ಹಾಗಾದರೆ ಫೈನಲಿ ವಿ ಆರ್ ಗೆಟಿಂಗ್ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಬೈ 3 ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವಿಸಿಬಲ್ ಬೈ 9 ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ ಒನ್ ಯಾವುದು ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಅವ್ರು ನಮಗೆ ಜಸ್ಟ್ ನೋಡಿ ಇಲ್ಲಿ ಒಂದೇ ಒಂದು ಫಂಕ್ಷನ್ ಇದೆ, ಹೇಗೆ ನಾವು ಇದನ್ನು ಇಂಟಿಗ್ರೇಟ್ ಮಾಡಬಹುದಪ್ಪ, ಹೌದಲ್ವಾ, ಹೇಗೆ ನಾವು ಮಾಡಬಹುದು, ಎನಿ ಐಡಿಯಾ? ಸೊ ಓನ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ. ಹಾಗಾದ್ರೆ ಏನು ಮಾಡಬಹುದು ಇದನ್ನ? ಒಂದನ್ನೇ ಸಪ್ರೇಟಾಗಿ ನಮ್ಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿಲ್ಲ, ಟ್ಯಾನ್ ಇನ್ವರ್ಸ್ ಎಕ್ಸು, ಹೌದಲ್ವಾ? ಟ್ಯಾನ್ ಇನ್ವರ್ಸ್ ಎಕ್ಸ್ ನಮಗೇನು ಗೊತ್ತಿದೆಯಾ? ಸೊ ಗೊತ್ತಿಲ್ಲ. ಹಾಗಾದ್ರೆ ನೋಡೋಣ ಏನು ಮಾಡ್ತಾ ಹೋಗಬಹುದು ಅಪ್ಪ ಅಂತಂದ್ರೆ. ಸೊಲ್ಯೂಷನ್ ಫಾರ್ ದಿಸ್ ಒನ್, ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಏನು ತಗೊಳ್ಬೇಕು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಹಾಗಾದ್ರೆ ಇದನ್ನು ನಾನು ಹೀಗೆ ಬರ್ಕೊಳ್ತೀನಿ, 1 ಇಂಟು ವಿಲ್ ರೈಟ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಯಾವ್ದಾಗುತ್ತೆ? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇರೋದ್ರಿಂದ ಫಸ್ಟ್ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಬೈ ಯೂಸಿಂಗ್ ಬೈ ಪಾರ್ಟ್ಸ್ ಫಾರ್ಮುಲಾದಿಂದ, ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ಸೊ ಡಿಫರೆನ್ಶಿಯೇಷನ್ ಆಫ್ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಆಫ್ 1 ಇಂಟು ಏನಾಗುತ್ತೆ ಡಿ ಎಕ್ಸ್, ಸೊ ಹೋಲ್ ಡಿ ಎಕ್ಸ್ ಆಗುತ್ತೆ. ಯಾಕಂದ್ರೆ ಐ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟಿಗ್ರೇಷನ್ ಆಫ್ 1 ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಬರುತ್ತೆ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗೆ ಡಿಫರೆನ್ಷಿಯೇಷನ್ ಆಫ್ 1 ಇಂಟು ಡಿ ಎಕ್ಸ್ ನಮಗೆ ಏನಾಗುತ್ತೆ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ನಾವೇನು ಮಾಡ್ಬೇಕು, ಇದನ್ನ ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೋಡೋಣ. ಸೊ ಐ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್, ನಾವು ಇದನ್ನ ಹೇಗೆ ನಾವು ಇಂಟಿಗ್ರೇಟ್ ಮಾಡಬಹುದಪ್ಪ ಅಂತಂದ್ರಿಗಿನ, ಸೊ ಐ ಮಲ್ಟಿಪ್ಲೈಂಗ್ ಡಿವೈಡಿಂಗ್ ಬೈ 2 ಮಾಡ್ತೀನಿ, 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಹೀಗೆ ನೋಡಿ, ಈಗ ಇಂಟಿಗ್ರೇಷನ್ ಆಫ್ ಒಂದು ಫಾರ್ಮುಲಾ ಹೇಳ್ತೀನಿ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಮಾಡ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಮಾಡಬಹುದು. ಹಾಗಾದ್ರೆ therefore I is equals ಅಂತ ಬರೋಣ x into tan inverse x minus half of ಏನಾಗುತ್ತೆ log mod of 1 plus x square ಏನಾಗುತ್ತೆ plus c ಆಗುತ್ತೆ. So this is the antiderivative for the integration of tan inverse x. Okay na? Right. We'll move to the next problem. X square plus 1 of log x. ಸೊ ಏನ್ ಮಾಡ್ಬೇಕಪ್ಪ, ಅಗೇನ್ ಫಸ್ಟ್ ನಮಗೆ ಏನ್ ಕೊಟ್ಟಿದ್ದಾರೆ, ಒಂದು ಆಲ್ಜಿಬ್ರೈಕ್ ಫಂಕ್ಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಒಂದು ಲಾಗರಿಥಮಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ರೈಟ್, ನೋಡೋಣ. ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಂಟು ಲಾಗ್ ಎಕ್ಸ್. ಹಾಗಾದ್ರೆ ಸೆಕೆಂಡ್ ಫಂಕ್ಷನ್ ಯಾವ ಚೂಸ್ ಮಾಡ್ಕೊಳ್ಬಹುದು? ಸೊ ನಮಗೇನ್ ಕೊಟ್ಟಿದ್ದಾರೆ, ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಇಂಟು ನಾವೇನು ಬರ್ಕೊಳ್ಳೋಣ, ಡಿ ಎಕ್ಸ್ ಅಂತ ಹೇಳಿ. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಏನು ತಗೊಳ್ಳೋಣ, ಎಕ್ಸ್ ಸ್ಕ್ವಯರ್ ಪ್ಲಸ್ 1 ತಗೊಳ್ಳೋಣ. ಇನ್ನೊಂದು ಯಾವ್ದಿದೆ, ಲಾಗ್ ಎಕ್ಸ್ ಇದೆ. ನಾವು ILAT ಮಾಡೋದ್ರಿಂದ ಸೊ ಫಸ್ಟ್ ಫಂಕ್ಷನ್ ಲಾಗರಿಥಮಿಕ್ ಫಂಕ್ಷನ್ ತಗೊಳ್ಳೋಣ, ಆಮೇಲೆ ಆಲ್ಜಿಬ್ರಿಕ್ ಫಂಕ್ಷನ್ ತಗೊಳ್ಳೋಣ.
ಹಾಗಾದರೆ ಬೈ ಯೂಸಿಂಗ್ ಐಲೆಟ್ ರೂಲಿಂದ ಏನಂತ ಮಾಡಬಹುದಪ್ಪ? ಸೊ ಲಾಗ್ ಎಕ್ಸ್ ಹಾಗೆ ಇಟ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಂಟು ಡಿ ಎಕ್ಸ್ ಹೌದಲ್ವಾ, ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಏನು ಬರ್ಬೋದು, ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಂಟು ಡಿ ಎಕ್ಸ್. ನೆಕ್ಸ್ಟ್ ನಮಗೆ ಏನಾಗ್ತದೆ, ಹೋಲ್ ಡಿ ಎಕ್ಸ್ ಆಗ್ತದೆ. ಲಾಗ್ ಎಕ್ಸ್ ಇಂಟು ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ನಾವೇನು ಮಾಡಬೇಕು, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1 ಬೈ ಎಕ್ಸ್ ಅದಲ್ವಾ, ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಇಂಟು ಡಿ ಎಕ್ಸ್ ಆಗುತ್ತೆ. ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ದೇರ್ ಫೋರ್ I is equals to ಅಂತ ಬರೀಬಹುದು log x of x cube by 3 plus x minus integration of, ನಾವು 1 by x ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ನಮಗೇನು ಬರುತ್ತೆ x ಸ್ಕ್ವಯರ್ ಬೈ 3 ಹೌದಲ್ವಾ, ಪ್ಲಸ್ ನಮಗೇನಾಗುತ್ತೆ 1 by x ಹೌದಲ್ವಾ, ರೈಟ್. ಸಾರಿ, ಇದು ಇಂಟಿಗ್ರೇಷನ್ ಮಾಡ್ತಾ ಇದೀವಲ್ವಾ, ಇದೇನಾಗುತ್ತೆ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ನಮಗೇನಾಗುತ್ತೆ 1 ಇಂಟು ನಮಗೇನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ಸೊ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್, ಹಾಗೆ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ಸ್ಕ್ವಯರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಅಂದರೆ ಎಕ್ಸ್ ಟು ದಿ ಪವರ್ 3 ಡಿವಿಸಿಬಲ್ ಬೈ 9 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್, ಹಾಗೆ ಇಂಟಿಗ್ರೇಷನ್ ಆಫ್ 1 ಮಾಡಿದ್ರೆ ನಮಗೇನಾಗುತ್ತೆ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಪ್ಲಸ್ ಸಿ ಆಗುತ್ತೆ. Next one. So this is the most important question. ಅವ್ರು ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎಕ್ಸ್ ಕ್ಯೂಬ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಡೈರೆಕ್ಟಾಗಿ ಏನು ಮಾಡಿಬಿಡ್ತೀವಿ, ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದೆ, ಏನು ಮಾಡಿಬಿಡೋಣ, ವಿಲ್ ಗೋ ಫಾರ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಕೊಟ್ಟಿರುವಂತಹ ಫಂಕ್ಷನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ I is equals to integration of x square into e to the power x cube into dx ಅನ್ನ ಕೇರ್ಫುಲ್ ಆಗಿ ನಾವೇನು ಮಾಡಬೇಕು, ಈಗ ಅಬ್ಸರ್ವ್ ಮಾಡಬೇಕು, ಏನಾಗಬಹುದಪ್ಪ. ರೈಟ್, ನಾವು ಇನ್ ಕೇಸ್ ವಿಲ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್, ಪುಟ್ x to the power 3 is equals to some t ಅಂತ ತಗೊಂಡ್ರೆ, ಯಾಕಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಕ್ಯೂಬ್ ಮಾಡ್ಲಿಕ್ಕೆ ಆಗಲ್ಲ, ಎಕ್ಸ್ ಕ್ಯೂಬ್ ಅನ್ನ ಟಿ ಅಂತ ತಗೊಂಡ್ರೆ ಸೊ ಏನು ಮಾಡಬಹುದು, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡೋಣ, 3x ಸ್ಕ್ವಯರ್ ಇಂಟು ಸೊ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಡಿ ಟಿ, ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಾವಂತ ಬರಿಬೋದು 1 ಬೈ 3 ಇಂಟು ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ನೋಡಿ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ನಾವಂತ ಬರೀಬಹುದು 1 ಬೈ 3 ಇಂಟು ಡಿ ಟಿ ಅಂತ ಬರೀಬಹುದು. ಸೊ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಎಕ್ಸ್ ಟು ದಿ ಪವರ್ 3 ಇಂಟು ಡಿ ಎಕ್ಸ್ ಅನ್ನ ನಾವೇನಂತ ಬರೀಬಹುದಾಗುತ್ತೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಟಿ ಇಂಟು 1 ಬೈ 3 ಇಂಟು ಡಿ ಟಿ ಅಂತ ಬರೀಬಹುದು. ಹಾಗಾದರೆ 1 ಬೈ 3 ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಇಂಟು ಡಿ ಟಿ, ಹಾಗಾದ್ರೆ ಏನಂತ ಬರೀಬಹುದು 1 ಬೈ 3 ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಏನಾಗುತ್ತೆ ಇ ಪವರ್ ಟಿ ಪ್ಲಸ್ ಸಿ, ಹಾಗಾದ್ರೆ ಏನಂತ ಬರೀಬಹುದು 1 ಬೈ 3 ಇಂಟು ಇ ಟು ದಿ ಪವರ್ ಟಿ, ಟಿ ನ ನಾವೆಂತ ಬರೀಬಹುದು ಎಕ್ಸ್ ಕ್ಯೂಬ್ ಅಂತ ಬರೀಬಹುದು. ಸೊ ದಟ್ ವಿ ಕ್ಯಾನ್ ರಿಟ್ ಇಟ್ ಆಸ್ ಇ ಟು ದಿ ಪವರ್ ಏನಂತ ಬರೆಯೋಣ ಎಕ್ಸ್ ಕ್ಯೂಬ್ ಅಂತ ಬರೆಯೋಣ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್, ಆಂಟಿ ಡೆರಿವೇಟಿವ್ ಆಗುತ್ತೆ. ಓಕೆನಾ, ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಒನ್, ಸೊ ದಿಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ ಫಾರ್ಮೇಟ್ ನೋಡಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ನಮ್ಗೆ ಏನಿರಬೇಕು, ಎಫ್ ಆಫ್ ಎಕ್ಸ್ ಆಗಬೇಕು ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇರಬೇಕು, ಇಲ್ಲಿ ಎಫ್ ಆಫ್ ಎಕ್ಸ್ ಇರಬೇಕು, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇರಬೇಕು. ಹಾಗಾದ್ರೆ ಇವೆರಡೂ ಫಂಕ್ಷನ್ ಇದ್ದಾಗ ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಓಕೆನಾ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ದಾಗ ಅದನ್ನ ನಾವೇನಂತ ಬರೀಬಹುದು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಹಾಗೆ ನೋಡ್ತಾನೆ
ನೋಡ್ಬೇಕು. ಮೇ ಬಿ ಈ ಟಾಪಿಕ್ ಮೇಲೆ ನಿಮಗೆ 2 ಮಾರ್ಕ್ಸ್ ಇಂದು ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ಬೋದು ಅವ್ರು ಮೇ ಬಿ, ಗೊತ್ತಿದಲ್ವಾ? ರೈಟ್, ನೋಡೋಣ ಏನಿದೆ. ಎ ಫಸ್ಟ್ ಒನ್ ಇನ್ ದಟ್ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ, ಇ ಪವರ್ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಬಹುದಪ್ಪ ಸೊಲ್ಯೂಷನ್? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ತಗೊಳ್ಳೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ ಏನಿದೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಏನಿದೆ ಡಿ ಎಕ್ಸ್ ಇಸ್ ಈಕ್ವಲ್ಸ್. ನೋಡಿ ಎಫ್ ಆಫ್ ಎಕ್ಸ್ ಇದೆ, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಸೊ ದಟ್ ವಿ ಕ್ಯಾನ್ ಇಟ್ ಆಸ್ ಇ ಪವರ್ ಆಫ್ ಏನಂತ ಬರೆಯೋಣ, ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರ್ತ್ ಬಿಡೋಣ. ಓಕೆನಾ? ನೋಡಿ ಜಸ್ಟ್ ನಿಮಗೆ ಈ ಮೆಥಡ್ ಗೊತ್ತಿದ್ರೆ ಮಾತ್ರನೇ ನಾವು ಬರೀಬಹುದು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿವಿಸಿಬಲ್ ಬೈ ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾವ್ ಹೇಗಾದ್ರೂ ಮಾಡಿ ಇಲ್ಲಿ ಇ ಪವರ್ ಎಕ್ಸ್ ಇರೋದ್ರಿಂದ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನೋಡೋಣ ಸೊಲ್ಯೂಷನ್ ಫಾರ್ ದಿಸ್ ಒನ್. ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಏನ್ ಕೊಡ್ತಾರೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಂಟು ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಏನಾಗಿದೆ ಡಿ ಎಕ್ಸ್ ಇದೆ. ಹಾಗಾದ್ರೆ ಡಿನಾಮಿನೇಟರ್ ಏನಿದೆ ಎಕ್ಸ್ ಪ್ಲಸ್ 1 ಇದೆ, ನ್ಯೂಮರೇಟರ್ ಏನಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇದೆ. ಹಾಗಾದ್ರೆ ಏನ್ ಮಾಡಬಹುದಪ್ಪ? ರೈಟ್, ಸೊ ಫಾರ್ ದಿಸ್ ಐ ವಿಲ್ ರೈಟ್. ಸೊ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 1 ಅನ್ನ ಆ್ಯಡ್ ಮಾಡ್ತೀನಿ. ಸೊ ಪ್ಲಸ್ 1 ಅನ್ನ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಏನೇನು ಉಳಿತು, ಇನ್ನೂ ಒಂದು ಪ್ಲಸ್ 1 ಬರಲೇಬೇಕಲ್ವಾ? ವಿಲ್ ರೈಟ್ ಇಟ್ ಆಸ್ ಪ್ಲಸ್ 1. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಅಂತ ನಮಗೆ ನೋಡುತ್ತೆ ಪ್ಲಸ್ 1 ಉಳಿತಿದೆ. ಹಾಗಾದ್ರೆ ಇದನ್ನ ಈ ರೀತಿ ಬರ್ಕೊಳ್ಬಹುದು, ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ಈಗ ನೋಡಿ ಈಗ ಏನ್ ಮಾಡ್ಬಿಡ್ತೀನಿ, ಎಕ್ಸ್ ಸ್ಕ್ವಯರ್ ಮೈನಸ್ ಅನ್ನು 1 ಟರ್ಮ್ ಮಾಡ್ಕೊತೀನಿ, 1 ಪ್ಲಸ್ 1 ಅನ್ನು ಟರ್ಮ್ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮಗೇನು ಬಂತು, ಎಕ್ಸ್ ಸ್ಕ್ವಯರ್ ಮೈನಸ್ 1 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ನಾವೆಂತ ಬರೋಣ 2 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಇಂಟು ನಮಗೇನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ರೈಟ್, ನೆಕ್ಸ್ಟ್ ನೋಡಿ ಐ ಇಸ್ ಈಕ್ವಲ್ಸ್, ಈಗ ಎಕ್ಸ್ ಸ್ಕ್ವಯರ್ ಮೈನಸ್ 1 ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ ಪ್ಲಸ್ 2 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ನಮಗೆ ಇಲ್ಲಿ ಡಿ ಎಕ್ಸ್ ಬರುತ್ತೆ. ಹಾಗಾದ್ರೆ ಸೊ 1 ಟರ್ಮ್ ಏನಾಗುತ್ತೆ, 1 ಟರ್ಮ್ ಕ್ಯಾನ್ಸಲ್ ಆದರೆ ವಿ ಆರ್ ಗೆಟಿಂಗ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಮೈನಸ್ 1 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1. ಸೊ ನಾವೆಂತ ಬರೋಣ ಪ್ಲಸ್ 2 ಡಿವಿಸಿಬಲ್ ಬೈ ಸಾರಿ ಇ ಪವರ್ ಎಕ್ಸ್ ಬಿಟ್ಟಿದ್ವಲ್ವಾ, ವಿಲ್ ರೈಟ್ ಇಟ್ ಆಸ್ ಇ ಪವರ್ ಎಕ್ಸ್ ರೈಟ್ ಪ್ಲಸ್ 2 divisible by x plus 1 whole square into e power x into dx. ಹಾಗಾದ್ರೆ let f of x is equals ಅಂತ ತಗೋಣ x minus 1 divisible by x plus 1 ತಗೋಣ. ಹಾಗಾದ್ರೆ f dash of x ಏನಾಗುತ್ತೆ, ಸೊ x plus 1 whole square divisible whole square. ಸೊ ಹಾಗಾದ್ರೆ ನಾನು ಏನು ಮಾಡಬೇಕು ಇಲ್ಲಿ x plus 1 ಅನ್ನು ಹಾಗೆ ಇಟ್ಕೊಂತೀನಿ, ಡಿಫರೆನ್ಷಿಯೇಷನ್ ಆಫ್ x minus 1 ಏನಾಗುತ್ತೆ ನಮಗೆ 1 ಬರುತ್ತೆ ಮೈನಸ್ ಆಫ್ x minus 1 ಅನ್ನು ಹಾಗೆ ಇಟ್ಕೊಂಡ್ರೆ ಸೊ ಪ್ಲಸ್ 1 ಬರುತ್ತೆ. ಸೊ ಮೈನಸ್ x, ಸೊ ನಮಗೇನು ಉಳಿದಿದೆ ಇಲ್ಲಿ ನೋಡಿ, ಈಗ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ therefore I is equals to integration of e power x of x minus 1 divisible by x plus 1 plus 2 divisible by x plus 1 whole square into dx is equals to e power x of ಏನು ಬರುತ್ತೆ x minus 1 divisible by x plus 1 plus c ಆಗುತ್ತೆ. So this is the antiderivative. Next one, integration of x into e power x divisible by 1 plus x square ಇದೆ. ರೈಟ್, ನೋಡೋಣ ಯಾವ ರೀತಿಯಾಗಿ ಇದನ್ನ ಈ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕನ್ವರ್ಟ್ ಮಾಡ್ಕೊಳ್ತೀವಿ ಅಂತೇಳಿ. ಇಂಟಿಗ್ರೇಷನ್ ಆಫ್ ಲೆಟ್ ಸೊಲ್ಯೂಷನ್
ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ನೋಡಿ ಸೇಮ್ ಇಲ್ಲಿ ಎಕ್ಸ್ ಇದೆ, ಡಿನಾಮಿನೇಟರ್ ಏನಿದೆ 1 ಪ್ಲಸ್ ಎಕ್ಸ್ ಇದೆ. ಹೇಗಾದ್ರೂ ಮಾಡಿ ನಾನು ನ್ಯೂಮಿನೇಟರಲ್ಲಿ 1 ಪ್ಲಸ್ ಎಕ್ಸ್ ಬರೋ ಮಾಡ್ಕೊಳ್ತೀನಿ. ಸೊ ದ್ಯಾಟ್ ನಾನು ಏನು ಮಾಡ್ಕೊಳ್ತೀನಪ್ಪ ಅಂದ್ರೆ 1 ಪ್ಲಸ್ ಆ್ಯಡ್ ಮಾಡ್ತೀನಿ, ಇನ್ನೊಂದು ಮೈನಸ್ ಬರ್ಕೊಳ್ತೀನಿ. ಇಂಟು ಏನಾಗುತ್ತೆ ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡ್ಕೊಳ್ಬಹುದು, ನನ್ನ ಡಿವೈಡಿಂಗ್ ರೂಲನ್ನು ಯೂಸ್ ಮಾಡ್ಕೊಳ್ತೀನಿ. ಇ ಪವರ್ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ನಮಗೇನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಸೊ ಸ್ಕ್ವಯರು 1 ಟೈಮ್ ಕ್ಯಾನ್ಸಲ್ ಆಗುತ್ತೆ. ನಮಗೇನು ನೋಡುತ್ತೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ಇದನ್ನ ಈ ರೀತಿ ಬರೀಬೋದಲ್ವಾ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಮೈನಸ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಎಂತ ಬರ್ಕೊಳ್ಳೋಣ ಡಿ ಎಕ್ಸ್ ಅಂತೇಳಿ ಬರೀಬಹುದು. ಹಾಗಾದ್ರೆ ಹಿಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಬಂದಾಗ 1 ಬೈ 1 ಪ್ಲಸ್ ಎಕ್ಸ್. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ದಿಸ್ ಕ್ಯಾನ್ ಬಿ ಮೈನಸ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ minus 1 divisible by 1 plus x whole square into dx is equals to e power x into f of x, that is 1 by 1 plus x plus c ಆಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್, ಫೋರ್ತ್ ಒನ್, e power x of 1 plus sin x divisible by 1 plus cos x. ಹೇಗೆ ಇದನ್ನ ಸಾಲ್ವ್ ಮಾಡಬಹುದು? ಅಗೇನ್ ಸೊಲ್ಯೂಷನ್, ಲೆಟ್ ಐ ಇಸ್ ಈಕ್ವಲ್ಸ್ ಅಂತ ಬರೀಬಹುದು 1 ಪ್ಲಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಏನು ತಗೊಳ್ಳೋಣ ಡಿ ಎಕ್ಸ್ ಅಂತ ತಗೊಳ್ಳೋಣ. ಐ ಇಸ್ ಈಕ್ವಲ್ಸ್ ಏನು, ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಹಾಗಾದ್ರೆ 1 ಪ್ಲಸ್ ಸೈನ್ ಎಕ್ಸ್ ಅನ್ನ ಹೇಗೆ ಮಾಡಬಹುದು? ಇನ್ನು ಇ ಪವರ್ ಎಕ್ಸ್ ಇದೆ ಅಲ್ವಾ, ಇ ಪವರ್ ಎಕ್ಸ್ ಬಿಟ್ಟಿದ್ವಿ, ಇ ಪವರ್ ಎಕ್ಸ್ ಬರ್ಕೊಂಡು. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್, ಈಗ 1 ಪ್ಲಸ್ ಸೈನ್ ಎಕ್ಸ್ ಅನ್ನ, ಸೊ ನಾನು 1 ಅನ್ನ ಏನ್ ಮಾಡ್ಕೊಳ್ಬಿಡ್ತೀನಿ, ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಗೊತ್ತಿದೆ. ಬಟ್ ಇಲ್ಲಿ ಏನಿದೆ ಸೈನ್ ಎಕ್ಸ್ ಇರೋದ್ರಿಂದ ನಾನು ಎಲ್ಲದನ್ನ ಹಾಫ್ ಆಂಗಲ್ಸ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ದಟ್ 1 ನಾವು ಏನಂತ ಬರೀಬಹುದು, ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್, ಸೊ ಸೈನ್ ಎಕ್ಸ್ ಅನ್ನು ಏನಂತ ಬರೀಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2, ಸೊ ಹೋಲ್ ಡಿವಿಸಿಬಲ್ ಬೈ, ನೆಕ್ಸ್ಟ್ ನೋಡಿದೆ 1 ಪ್ಲಸ್ ಕಾಸ್ ಎಕ್ಸ್ ಇದೆ. ಸೊ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ಹೇಗೆ ಬರೀಬಹುದು? ಸೊ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ನಮಗೆ ಗೊತ್ತಿದೆ, ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತೇಳಿ ಬರೀಬಹುದು. ಯಾಕಂದ್ರೆ ಕಾಸ್ 2x ಫಾರ್ಮುಲಾದಿಂದ. ಹೌದಲ್ವಾ? ಸೊ ನಮಗೇನು ಗೊತ್ತಿದೆ, ಕಾಸ್ 2x ಇಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಗೊತ್ತಿದೆ. ಸೊ ಮೈನಸ್ 1 ಇನ್ಕ್ರೀಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ ಹಾಗಾದ್ರೆ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ವಿ ಕ್ಯಾನ್ ರೈಟ್ ಆಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಬರೀಬಹುದು. ನೆಕ್ಸ್ಟ್ ಸೊ ಏನ್ ಮಾಡಬಹುದಪ್ಪ ಅಂದ್ರೆ, ಈಗ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ನ, ಅಥವಾ ಇದನ್ನ ಏನ್ ಮಾಡೋಣ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಇ ಪವರ್ ಎಕ್ಸ್ ಆಫ್ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2 ನಾವೆಂತ ಬರೀಬಹುದು, ಹೋಲ್ ಸ್ಕ್ವೇರ್ ಅಂತ ಬರೋದು. ಯಾಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ, ಸೊ ದಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವಿಸಿಬಲ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತೇಳಿ ಬರೀಬಹುದು ಇಂಟು ಡಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್, ಏನ್ ಮಾಡೋಣ, ಈಗ ಇದನ್ನ ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಡ್ತೀನಿ. ಹೇಗೆ, ಇಲ್ಲಿ ಸ್ಕ್ವೇರ್ ಅಲ್ಲಿ ಸ್ಕ್ವೇರ್ ಇರೋದ್ರಿಂದ ಈ 2 ನಾವು ಹೊರಗೆ ಇಟ್ಕೊಂಡ್ಬಿಡ್ತೀನಿ. ರೈಟ್, ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2 ಡಿವಿಸಿಬಲ್ ಬೈ
ಕಾಸ್ ಎಕ್ಸ್ ಬೈ ಟು ಏನಂತ ಬರೀಬಹುದು, ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ವಿ ಕ್ಯಾನ್ ಇಟ್ ಆಸ್ ಹೋಲ್ ಸ್ಕ್ವೇರ್. ಅಗೇನ್ ಬೈ ಯೂಸಿಂಗ್ ಡಿವೈಡಿಂಗ್ ರೂಲ್ ಅನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವೇಂತ ಬರೆಯೋಣ, ಐ ಇಸ್ ಈಕ್ವಲ್ಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಟು ಇಂದ ನೋಡಿ ಕಾಸ್ ಎಕ್ಸ್ ಬೈ ಟು ಕ್ಯಾನ್ಸಲ್ ಆದ್ರೆ 1 ಬರುತ್ತೆ, ಪ್ಲಸ್ ಸೈನ್ ಎಕ್ಸ್ ಬೈ ಟು ಕಾಸ್ ಎಕ್ಸ್ ಬೈ ಟು ಇಂದ ಬರೋದ್ರಿಂದ ನಮ್ಗೇನು ಬರುತ್ತೆ, ಟ್ಯಾನ್ ಎಕ್ಸ್ ಬೈ ಟು ಬರ್ತದೆ, ಹೌದಲ್ವಾ, ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ನಾವೇನ್ ಮಾಡ್ಬೇಕೀಗ, ಸೊ ಇ ಪವರ್ ಎಕ್ಸ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಬೈ ಟು ಬಂತು. ಇಲ್ಲಿ ಅಂದ್ರೆ ಎಫ್ ಆಫ್ ಎಕ್ಸ್ ಬರೋಂಗ್ ಮಾಡ್ಕೋಬೇಕು. ಎಫ್ ಆಫ್ ಎಕ್ಸ್ ನ ಬರುವ ಮಾಡ್ಕೋಬೇಕಂದ್ರೆ ಏನ್ ಮಾಡಬಹುದಪ್ಪ ಈಗ, ಹೌದಲ್ವಾ. ಹಾಗಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಬೈ ಟು ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ we can write as 2 tan x by 2 into dx ಅಂತ ಬರೀಬಹುದು. ಹಾಗಾದ್ರೆ I is equals to integration of e power x by 2 into right. ಸೊ ಹಾಗಾದ್ರೆ ಏನು ಮಾಡ್ಬೋದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಬರೀಬೋಣ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಬರೀಬಹುದು, ಪ್ಲಸ್ ಏನಿದೆ 2 ಟ್ಯಾನ್ ಎಕ್ಸ್ ಬೈ ಟು ಇದೆ, ಹೌದಲ್ವಾ. ಹಾಗಾದ್ರೆ ನಾನು ಇಲ್ಲೊಂದು ಸ್ಟೆಪ್ ರಿಡ್ಯೂಸ್ ಮಾಡ್ತೀನಿ. ಈ 2 ಅನ್ನ ನಾನು ಈ ಟರ್ಮ್ಗೂ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ, ಒಂದು ಸ್ಟೆಪ್ ರಿಡ್ಯೂಸ್ ಆಗುತ್ತೆ. ಸೊ ಐ ಆಮ್ ಮಲ್ಟಿಪ್ಲೈಯಿಂಗ್ 1 by 2 ಆನ್ ಬೋತ್ ಸೈಡ್. ಸೊ ನಮಗೇನು ಬರ್ತಿಲ್ಲಿ 1 by 2 ಇಂಟು ವಿ ಕ್ಯಾನ್ ರೆಡಿ ಆಸ್ ಅಂತ ಬರೀಬಹುದು, ಟ್ಯಾನ್ ಎಕ್ಸ್ ಬೈ ಟು ಇಂಟು ಅಂತ ಬರೆಯೋಣ, ಡಿ ಎಕ್ಸ್ ಅಂತ ಬರೆಯೋಣ. ಅಗೇನ್ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಯಿತು 1 by 2 ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, ಸೊ ಎಫ್ ಆಫ್ ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ತಗೊಂಡ್ರೆ ಸೊ ನಮಗೆ ರಾಂಗ್ ಆಗುತ್ತೆ. ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಆಸ್ ಟ್ಯಾನ್ ಎಕ್ಸ್ ಬೈ ಟು ಅಂತ ತಗೊಳ್ಳೋಣ, ಅದಲ್ವಾ. ಎಫ್ ಆಫ್ ಎಕ್ಸ್ ಅನ್ನ ನಾವೇನು ತಗೊಳ್ಳೋಣ, ಟ್ಯಾನ್ ಎಕ್ಸ್ ಬೈ ಟು ಅಂತ ತಗೊಳ್ಳೋಣ. ಎಫ್ ಆಫ್ ಎಕ್ಸ್ ಈ ಕೋರ್ಸ್ ಏನಾದಾಗೆ ಟ್ಯಾನ್ ಎಕ್ಸ್ ಬೈ ಟು. ಹಾಗಾದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಬೈ ಟು ಏನಾಗುತ್ತೆ, ಟ್ಯಾನ್ ಎಕ್ಸ್ ಬೈ ಟು ಏನಾಗುತ್ತೆ, ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಬೈ ಟು. ಅಗೇನ್ ನಾವೇನು ಮಾಡ್ತಾ ಹೋಗ್ಬೇಕೀಗ, ಎಕ್ಸ್ ಬೈ ಟು ನ ಡಿಫ್ರೆನ್ಶಿಯೇಟ್ ಮಾಡೋಕೆ ನಮಗೇನು ಬರುತ್ತೆ, 1 by 2 ಬರ್ತದೆ. ಹಾಗಾದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು. ಹಾಗಾದ್ರೆ ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ 1 by 2 ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು ಪ್ಲಸ್ ಟ್ಯಾನ್ ಎಕ್ಸ್ ಬೈ ಟು ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ ಟು ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಸೊ ದಿಸ್ ಈಸ್ ದ antiderivative of the function e power x of 1 plus sin x divisible by 1 plus cos x. Okay na? Next problem. So this is also important one. x minus 3 divisible by x minus 1 whole cube into e power x into dx. ನೋಡಿ ಅಗೇನ್ ನಮಗೆ ಡಿನಾಮಿನೇಟರ್ ಏನಿದೆ -1 ಇರೋದ್ರಿಂದ ನ್ಯೂಮರೇಟರ್ ಹೇಗಾದರೂ ಮಾಡಿ ನಾವೇನು ಮಾಡ್ಕೊಳ್ಳೋಣ, -1 ಬರೋ ಹಾಗೆ ಮಾಡ್ಕೊಳ್ಳೋಣ. ಆದರೆ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ x minus 3 ಅನ್ನ x minus 1 we can write as -2 ಅಂತ ಬರೀಬಹುದು. ಅಂದರೆ x minus 1 to the power 3 into e power x into dx ಆಗುತ್ತೆ. ಹಾಗಾದ್ರೆ i is equals to integration of by using dividing rule ಅನ್ನು ಯೂಸ್ ಮಾಡ್ಕೊಳ್ಳೋಣ. x minus 1 divisible by x minus 1 whole cube minus 2 divisible by x minus 1 whole cube into ನಮಗೆ ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ i is equals to integration of, ಸೊ 2 1 ಟೈಮ್ ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಏನು ಬರುತ್ತೆ, 1 divisible by x minus 1 whole square minus 2 divisible by x minus 1 whole cube into dx ಆಗುತ್ತೆ. ನಾವೇನು ಮಾಡ್ಕೊಳ್ಳೋಣ ಈಗ, ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಇಂಟಿಗ್ರೇಷನ್ ಆಫ್ 1 divisible by x minus 1 whole square ಪ್ಲಸ್ ಎಂತ ಬರ್ಕೋಬಹುದು ಇಲ್ಲಿ -2 divisible by x minus 1 to the power 3 into dx ಆಗುತ್ತೆ.
ಅಲ್ವಾ. ಇಲ್ಲಿ ಇ ಪವರ್ ಎಕ್ಸ್ ಬರೆಯೋಣ. therefore I is equals, ಹಾಗಾದ್ರೆ ಎಫ್ ಆಫ್ ಎಕ್ಸ್ ಏನಂತ ತಗೋಣ, 1 ಡಿವಿಸಿಬಲ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ತಗೋಣ. ಅದರಿಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಕ್ಸ್ ಮೈನಸ್ 1 ಟು ದಿ ಪವರ್ 4, ಹೌದಲ್ವಾ, ರೈಟ್. ಎಕ್ಸ್ ಮೈನಸ್ 1 ಟು ದಿ ಪವರ್ 4 ಏನು ಮಾಡೋಣ, ಎಕ್ಸ್ ಮೈನಸ್ 1 ಅನ್ನು ಹಾಗೆ ಇಟ್ಕೊಂಡು 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನಾಗುತ್ತೆ, 0 ಬರ್ತದೆ. ರೈಟ್. ನೆಕ್ಸ್ಟ್ ಎಕ್ಸ್ ಮೈನಸ್ 1 ಅನ್ನು ಹಾಗೆ ಇಟ್ಕೊಂಡು ಈಗ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ 2 ಆಫ್ ಎಕ್ಸ್ ಮೈನಸ್ 1 ಉಳಿದೆ, ಒನ್ ಟೈಮ್ ಕ್ಯಾನ್ಸಲ್ ಆಗುತ್ತೆ. therefore we getting minus 2 divisible by x minus 1 to the power 3 ಆಗುತ್ತೆ. therefore I is equals to integration of e power x of 1 divisible by x minus 1 whole square, so plus minus 2 divisible by x minus 1 to the power 3 into dx is equals to e power x of f of x ಅಂದ್ರೆ ಏನು, 1 divisible by x minus 1 whole square plus ನಮಗೆ ಬರುತ್ತೆ c ಆಗುತ್ತೆ. So this is the antiderivative for this function, right? Next we'll move to the next problem. So this finishes by parts formula and we'll move on to the next concept, ಇಂಟಿಗ್ರಲ್ ಆಫ್ ಸಮ್ ಮೋರ್ ಟೈಪ್ಸ್ ಅಂತ ಬರ್ತಾ ಇದೆ. ಸೊ ನೋಡಿ, ನಿಮಗೆ ಅಗೇನ್ ಈ ಟಾಪಿಕ್ ಇಂದ ನಿಮಗೆ ಏನ್ ಮಾಡಬಹುದಪ್ಪ ಅಂದ್ರೆ 5 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ಏನ್ ಮಾಡ್ತಾ ಹೋಗ್ತಾರೆ, 5 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಅವರು ಪ್ರೂಫ್ ಕೇಳ್ತಾರೆ. ಸೊ ಪ್ರೂಫ್ ಪ್ಲಸ್ ನಮಗೆ ಏನ್ ಮಾಡಬಹುದು, ಒಂದು ಪ್ರಾಬ್ಲಮ್ ನ ಕೇಳಬಹುದು ಅವರು. ಓಕೆನಾ, ಪ್ರೂಫ್ ಪ್ಲಸ್ ನಮಗೆ ಏನ್ ಮಾಡಬಹುದು, ಒಂದು ಪ್ರಾಬ್ಲಮ್ ಅವರು ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ನಮಗೆ ಪ್ರೂಫ್ ಗೊತ್ತಿರಬೇಕು, ಪ್ರೂಫ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಕೂಡ ನಮ್ಗೆ ಏನ್ ಮಾಡಬೇಕು, ಸಾಲ್ವ್ ಮಾಡ್ಕೋಬೇಕು ನಾವು. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ. ಇಂಟಿಗ್ರೇಷನ್ ಆಫ್ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಬೈ 2 ಇಂಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ minus a square by 2 into log mod of x plus square root of x square minus a square plus c ಅಂತ ಬರೀಬೇಕು. ನೋಡೋಣ, we'll see the proof for this one. Proof left hand side ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. that is left hand side we'll consider it as I is equals to integration of ಏನು ತಗೋಣ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ತಗೋಣ. ನೋಡಿ, ಒಂದೇ ಒಂದು ಫಂಕ್ಷನ್ ಇದೆ. ವಿಲ್ ಗೋ ಆರ್ ಬೈ ಪಾರ್ಟ್ಸ್ ಫಾರ್ಮುಲಾ. ಸೊ ಬೈ ಪಾರ್ಟ್ಸ್ ಫಾರ್ಮುಲಾದಿಂದ ನಾವು ಏನು ಮಾಡ್ಕೋಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ I is equals to integration of 1 into ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಏನಂತ ಬರೆಯೋಣ, ಡಿ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಏನಾಗುತ್ತೆ, ಯಾವ ತಗೋಣ, ಫಸ್ಟ್ ಫಂಕ್ಷನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ತಗೋಣ. ಇದನ್ನ ಈಸಿಯಾಗಿ ನಾವು ಏನು ಮಾಡಬಹುದು, ಡಿಫ್ರೆನ್ಶಿಯೇಟ್ ಮಾಡಬಹುದು, 1 ಅನ್ನ ಈಸಿಯಾಗಿ ಇಂಟಿಗ್ರೇಟ್ ಮಾಡಬಹುದು. ಹಾಗಾದ್ರೆ I is equals to ಸ್ಕ್ವೇರ್ ರೂಟ್ ಆಫ್ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ಸೊ ಡಿಫರೆನ್ಶಿಯೇಷನ್ ಆಫ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಹೋಲ್ ಡಿ ಎಕ್ಸ್ ಬರುತ್ತದೆ. ಸೊ I is equals to ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 1 ಇಂಟು ಡಿ ಎಕ್ಸ್ ಅನ್ನು ನಾವೆಂತ ಬರೀಬಹುದು, ಇಲ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಅಂತೇಳಿ ಬರೀಬಹುದು. ಮೈನಸ್, ಈಗ ನೋಡಿ, ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ಏನ್ ಮಾಡೋಣ, ಈಗ 1 ಡಿವಿಸಿಬಲ್ ಬೈ ನಮಗೇನು ಬರುತ್ತೆ, 1 ಡಿವಿಸಿಬಲ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್, ನಾವೇನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ 2 ಇಂಟು ಎಕ್ಸ್ ಮಾಡಿದ್ರೆ ನಮಗೆ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಈ ಟು ಕ್ಯಾನ್ಸಲ್ ಆಗುತ್ತೆ. therefore I is equals to ಏನು ಬರೋಣ, ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್
ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ನಾವೇನು ಬರಿಬೋದು ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ ಏನಂತ ಬರೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತೇಳಿ ಬರೆಯೋಣ. ಹಾಗಾದ್ರೆ ನ್ಯೂಮರೇಟರ್ ಫಂಕ್ಷನ್ ನಾನು ಹೇಗಾದ್ರೂ ಮಾಡಿ ಏನು ಮಾಡ್ಕೊಳ್ತೀನಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಐ ಇಂಟು ಐ ಇಸ್ ಈಕ್ವಲ್ಸ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ನಾನು ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಫಂಕ್ಷನ್ ನ್ಯೂಮರೇಟರ್ ಬರೋಂಗೆ ಮಾಡ್ಕೊಳ್ತೀನಿ. ಹೆಂಗೆ ಮಾಡ್ತೀನಪ್ಪ ಅಂದ್ರೆ ನಾ ಒಮ್ಮೆ ಆ್ಯಡ್ ಮಾಡ್ತೀನಿ, ಒಮ್ಮೆ ಆ್ಯಡ್ ಮಾಡ್ಕೊಳ್ಳೋಣ, ಒಮ್ಮೆ ಸಬ್ಸ್ಟ್ರಾಕ್ಟ್ ಮಾಡೋಣ, ಒಮ್ಮೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್. ಹಾಗಾದ್ರೆ ಏನು ಮಾಡ್ಕೊಳ್ಬೋದು, ನಾನು ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ಪ್ಲಿಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಳೋಣಪ್ಪ ಅಂದ್ರೆ ನಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡೋಣ ಡಿ ಎಕ್ಸ್. ನೆಕ್ಸ್ಟ್ ಆಗುತ್ತೆ ಸೊ ಪ್ಲಸ್ ಇಂಟು ಮೈನಸ್ ನಾವೇನು ಮಾಡ್ಕೊಂಡ್ಬಿಡೋಣ ಮೈನಸ್ ಅಂತ ಬರೆಯೋಣ. ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ನೋಡೋಣ ಈಗ ದೇರ್ಫೋರ್ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಏನೋ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ ನೋಡಿ. ಸೊ ಪವರ್ 1/2 ಇದ್ದಂಗೆ ಮೇಲ್ಗಡೆ ಹೋದರೆ -1/2 ಹೋದರೆ 1 ಅಲ್ಲಿ 1/2 ಹೋದರೆ ಆಫ್ ಬೀಳ್ತದೆ. ಹಾಗಾದ್ರೆ ವಿ ಕ್ಯಾನ್ ರೈಟ್ ಆಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರೀಬಹುದು ಅದಲ್ವಾ, ರೈಟ್. ಮೈನಸ್ ಸೊ ಎ ಸ್ಕ್ವೇರ್ ಅನ್ನೋದು ಕಾಮನ್ ಕಾನ್ಸ್ಟೆಂಟ್ ಹೊರಗೆ ಇಟ್ಕೊಂತೀನಿ. ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ. ಈಗ ನೋಡಿ, ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಇದಿಷ್ಟು ವ್ಯಾಲ್ಯೂನ ನಾವೆಂತ ಬರೀಬಹುದು ಐ ಅಂತ ಬರೀಬಹುದು, ಯಾಕಂದ್ರೆ ನಾನು ತಗೊಂಡಿದ್ದೀನಿ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತೇಳಿ. ಹಾಗಾಗಿ ಆ ಪ್ಲೇಸ್ ನಾನು ಏನು ಮಾಡ್ತೀನಿ ಐ ಅಂತ ಬರಿತೀನಿ. ಮೈನಸ್ ಎ ಸ್ಕ್ವೇರ್ ಆಫ್ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನ ಏನಂತ ಬರೀಬಹುದು ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರೀಬಹುದು. ಸೊ ಪ್ಲಸ್ ನಾವೇನು ಬರೋಣ ಆರ್ಬಿಟ್ರಿ ಕಾನ್ಸ್ಟೆಂಟ್ ನ ಬರೆದು ಬಿಡೋಣ ಇಂಟು ಸಿ ಆಗತ್ತೆ ಅಲ್ವಾ. ಹಾಗಾದ್ರೆ ಐ ಕಡೆ ಐನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಐ ಪ್ಲಸ್ ಐ ಏನಾಗುತ್ತೆ 2i ಬರುತ್ತೆ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿಲ್ ಗೆಟಿಂಗ್ ಮೈನಸ್ ಎ ಸ್ಕ್ವೇರ್ ಆಫ್ ಲಾಗ್ mod ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ನಮಗೇನು ಬರುತ್ತೆ ಪ್ಲಸ್ ಸಿ ಆಗುತ್ತೆ. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ನಾವೆಂತ ಬರಿಬಹುದು x/2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಏನಾಗುತ್ತೆ ಐ ಆಗುತ್ತೆ. ದಿಸ್ ದ ಪ್ರೂಫ್. ಏನಾಗುತ್ತೆ ಪ್ರೂಫು ಐ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ x/2. ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ವಿ ಕ್ಯಾನ್ ರೈಟ್ ಆಸ್ ರೈಟ್ ಹ್ಯಾಂಡ್ ಸೈಡ್, ಹೆನ್ಸ್ ದ ಪ್ರೂಫ್. ಅದೆಲ್ವ ಕೇಳೋದು. ಸೊ ಐ ಅಂತ ಬರ್ಬೋದು x/2 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2 ಅಂತ ಲಾಗ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಬಂದಿದೆ. ಸೊ ದಿಸ್ ಈಸ್ ದ ಪ್ರೂಫ್ ಫಾರ್ ದಿಸ್. Okay, now next question. We'll move to the next question. Prove that integration of square root of x square plus a square into dx is equals to ಎಂತ ಕೇಳಿದ್ರೆ x/2 into square root of x square plus a square by 2 into log mod of x plus square root of ಅಂತ ಮಾಡಿದ್ರೆ x square plus a square plus c ಅಂತ ತಗೊಂಡಿದ್ದಾರೆ. ಸಾಲ್ವ್ ಮಾಡೋಣ. ವಿಲ್ ಮೂವ್ ಆನ್ ಟು ದಿ ಪ್ರೂಫ್. ಲೆಟ್ i is equals to integration of square root of x square plus a square into dx. ಸೇಮ್ ಲಾಸ್ಟ್ ನಾವು ಪ್ರಾಬ್ಲಮ್ ಮಾಡಿ ಸಾಲ್ವ್ ಮಾಡಿದ್ವಲ್ಲ, ಇದನ್ನೆಂತ ಬರ್ಕೊಳ್ಳೋಣ 1 into square root of
x square plus a square into dx. By using by parts formula, this is 1 and this is a function x. So ಇದನ್ನ ನಾವು ಫೈಂಡ್ ಮಾಡಬೇಕಾಗಿದೆ, ಇದನ್ನ ಇಂಟಿಗ್ರೇಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಇದನ್ನ ಫಸ್ಟ್ ಫಂಕ್ಷನ್ ತಗೊಳ್ಳೋಣ. ಹಾಗಾದ್ರೆ by using by parts formula, x square plus a square into integration of 1 into dx minus integration of differentiation of square root of x square plus a square into integration of ನಾವೆಂತ ಬರೀಬಹುದು 1 into dx whole dx ಅಂತ ಬರೀಬಹುದು. whole dx ಹೌದಲ್ವಾ, whole dx plus c ಅಂತ ಬರೆದ್ಬಿಡೋಣ. ಹಾಗಾದ್ರೆ ಏನಾಗುತ್ತೆ, I is equals to square root of x square plus a square. So integration of 1 into x 1 into dx ಏನಾಗುತ್ತೆ x minus integration of, ಈಗ differentiation of square root of x square plus a square 1 divisible by square root of x square plus a square, again 1 by 2 into square root of x square plus a square, again differentiation of x square plus a square ಏನಾಗುತ್ತೆ, so 2x ಆಗುತ್ತೆ into integration of 1 into dx ಏನಾಗುತ್ತೆ x into dx plus c ಆಗುತ್ತೆ. Therefore I is equals to x into square root of x square plus a square minus, so e2 cancel ಆಗಿ integration of x into x square divisible by square root of x square plus a square into ಏನಾಗುತ್ತೆ dx plus c ಆಗುತ್ತೆ. ಹಾಗಾದ್ರೆ I is equals to x into square root of x square plus a square minus, ಅಗೇನ್ ನಾವೇನ್ ಮಾಡ್ತಾ ಹೋಗೋಣ, ಅಗೇನ್ ನ್ಯೂಮರೇಟರ್ ಅಲ್ಲಿ ಹೇಗಾದ್ರೂ ಮಾಡಿ ಡಿನಾಮಿನೇಟರ್ ಫಂಕ್ಷನ್ ಬರೋ ಹಾಗೆ ಮಾಡ್ಕೊಳ್ಳೋಣ. ಹಾಗಾಗಿ ಏನ್ ಮಾಡ್ಕೋಬೇಕು, ಒಮ್ಮೆ a ಸ್ಕ್ವೇರ್ ನ ಆಡ್ ಮಾಡ್ಕೊಳ್ಳೋಣ, ಒಮ್ಮೆ a ಸ್ಕ್ವೇರ್ ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಹೋಲ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಇಂಟು dx ಪ್ಲಸ್ c ಅಂತ ಬರೀಬಹುದು. ನೀವು ಸಿ ನ ಲಾಸ್ಟ್ ಆದ್ರೆ ಡಿ ಈಗಾದ್ರೂ ಬರೀಬಹುದು. ಓಕೆನಾ. ನೆಕ್ಸ್ಟ್ I is equals to x into square root of x square plus a square minus integration of ಏನ್ ಮಾಡ್ಕೊಳ್ಳೋಣ, x square plus a square divisible by square root of x square plus a square into dx plus minus into minus ಆಗುತ್ತೆ plus integration of a square divisible by square root of x square plus a square ಇಂಟು ನಾವೇನಂತ ಬರೀಬಹುದು dx ಅಂತ ಬರೀಬಹುದು. ಹಾಗಾದ್ರೆ I is equals to x into square root of x square plus a square minus, ಸೊ ಇದನ್ನ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಏನಂತ ಬರೀಬಹುದು x square plus a square ಇಂಟು dx ಅಂತ ಬರೆಯೋಣ ಪ್ಲಸ್, ಹಾಗಾದ್ರೆ a ಸ್ಕ್ವೇರ್ ಕಾನ್ಸ್ಟೆಂಟ್ ಟರ್ಮ್ ಔಟ್ ಸೈಡ್ ಇಟ್ಕೊಂತೀನಿ, 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಇಂಟು ಏನಾಗುತ್ತೆ dx ಆಗುತ್ತೆ. therefore I is equals to ನಾವೆಂತ ಬರೋಣ x into square root of x square plus a square minus I ಇದನ್ನೆಷ್ಟು ವ್ಯಾಲ್ಯೂನ I ಅಂತ ಬರೋಣ ಪ್ಲಸ್ a ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ನಮಗೆ ಏನು ಹೇಳುತ್ತೆ ಸ್ಕ್ವೇರ್ ರೂಟ್ ಆಫ್, ಸೊ ನಾವು ಅದನ್ನು ಡೈರೆಕ್ಟ್ ಇಂಟಿಗ್ರೇಟ್ ಅಪ್ಲೈ ಮಾಡ್ಕೊಂಡ್ಬಿಡೋಣ, ಮತ್ತೆ ಯಾಕೆ ಒಂದು ಸ್ಟೆಪ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಇಲ್ಲಿ ಈಗ ಇಂಟಿಗ್ರೇಷನ್ ಆಫ್ ನಮಗೆ ಬೇಕಾಗಿರೋದೇನೋ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಫಾರ್ಮುಲಾ ಬೇಕು. ಹಾಗಾದ್ರೆ ಏನಾಗಬಹುದಪ್ಪ, ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ x ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಏನಾಗುತ್ತೆ ಅಂದ್ರೆ ಈಗ log mod ಆಫ್ x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ ನಮಗೇನು ಬರುತ್ತೆ ಸಿ ಆಗುತ್ತೆ. ಹಾಗಾದ್ರೆ ಐ ಇದೆ, ಐ ನ ಈ ಕಡೆ ಶಿಫ್ಟ್ ಮಾಡ್ತೇನೆ, ಐ ಪ್ಲಸ್ ಐ ಏನಾಗುತ್ತೆ, ವಿಲ್ ರೈಟ್ ಇಟ್ ಆಸ್ 2i is equals ಅಂತ ಬರೀಬಹುದು x into square root of x square plus a square, so plus a square log mod of x plus square root of x square plus a square plus c ಅಂತ ಬರೀಬಹುದು. ಹಾಗಾದ್ರೆ finally we can write it as I is equals to x by 2 into square root of x square plus a square by 2 into log mod of x plus square root of x square plus a square, so plus c ಆಗುತ್ತೆ. ಓಕೆನಾ. ಸೊ ದಿಸ್ is the proof.
right? So we'll move to the next. This is the last proof. So prove that ಅಂತ ಹೇಳ್ತಾರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ is equals to x by 2 into square root of a square minus x square plus a square by 2 into sin inverse x by a plus c ಆಗತ್ತೆ. ಹಾಗಾದ್ರೆ we'll see the proof. Consider let I is equals to square root of a square minus x square into dx. I is equals ಅಂತ ತಗೋಣ square root of a square minus x square into dx ಅಂತ ಹೇಳಿ ತಗೋಣ ಅಲ್ವಾ. ಅದ್ರ ಬದಲು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ರೈಟ್, ಲಾಸ್ಟ್ ಪ್ರೊಸೀಜರ್ ಸಾಲ್ವ್ ಮಾಡ್ದಂಗೆ ಇದನ್ನೇನಂತ ಬರ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ 1 into square root of a square minus x square into dx ಅಂತೇಳಿ ಬರ್ಕೊಳ್ಬಹುದು. ಹಾಗಾದ್ರೆ ಬೈ ಯೂಸಿಂಗ್ ಬೈ ಪಾರ್ಟ್ಸ್ ಫಾರ್ಮುಲಾದಿಂದ ಫಸ್ಟ್ ಫಂಕ್ಷನ್ ನಾವೇನಂತ ಅನ್ಕೊಳ್ಳೋಣ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ತಗೋಣ ಇಂಟು ಇಂಟಿಗ್ರೇಷನ್ ಆಫ್ 1 into dx ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಶಿಯೇಷನ್ ಆಫ್ square root of a square minus x square into integration of 1 into dx whole dx ಆಗತ್ತೆ ಅಲ್ವಾ. ಹಾಗಾದ್ರೆ I is equals to square root of a square minus x square into ನಮಗೇನಾಗುತ್ತೆ x minus integration of differentiation of ಏನಾಗಬೇಕು ಇದನ್ನಾಗ 1 divisible by 2 into square root of a square minus x square. Again differentiation of a square minus x square ಏನಾಗುತ್ತೆ, differentiation of a square constant 0, right, minus ಇರುತ್ತದೆ, will write it as minus differentiation of x square ಏನಾಗುತ್ತೆ 2x ಆಗುತ್ತೆ. ಸೊ 2 ಕ್ಯಾನ್ಸಲ್. ಸೊ ಇಂಟಿಗ್ರೇಷನ್ ಆಫ್ 1 into dx ಏನಾಗುತ್ತೆ x ಬರುತ್ತೆ into dx ಆಗುತ್ತೆ. therefore I is equals to x into square root of a square minus x square, right, minus into minus ಏನಾಗುತ್ತೆ ಪ್ಲಸ್ ಇಂಟಿಗ್ರೇಷನ್ ಆಫ್, ಅಥವಾ ಮೈನಸ್ ಅನ್ನ ಹಾಗೆ ಇಟ್ಕೊಳ್ಳೋಣ, ರೈಟ್, ಮೈನಸ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇದೆ. ನೋಡಿ ನ್ಯೂಮರೇಟರ್ ಏನು ಬರಬೇಕು ನಮಗೆ, ನ್ಯೂಮರೇಟರ್ ಏನಿದೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಡಿನಾಮಿನೇಟರ್ ನಮಗೇನಿದೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಹೇಗಾದರೂ ಮಾಡಿ ಡಿನಾಮಿನೇಟರ್ ಇರುವಂಥ ಫಂಕ್ಷನ್ನ ನ್ಯೂಮರೇಟರಲ್ಲಿ ಬರೋ ಹಾಗೆ ಮಾಡಬೇಕು. ಓಕೆನಾ, ರೈಟ್, ನೋಡೋಣ ಹೇಗೆ ಬರೀಬಹುದು. therefore I is equals to x into square root of a square minus x square ಮೈನಸ್ ಇಂಟಿಗ್ರೇಷನ್ ನಾನೇನು ಮಾಡ್ತೀನಿ, ಒಮ್ಮೆ ಎ ಸ್ಕ್ವೇರ್ನ ಆ್ಯಡ್ ಮಾಡ್ತೀನಿ, ಇನ್ನೊಮ್ಮೆ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ, ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ a square minus x square into dx. ಹೌದಲ್ವಾ. ಹಾಗಾದ್ರೆ I is equals to x into square root of ಏನೋ a square minus x square minus ಇಂಟಿಗ್ರೇಷನ್ ಆಫ್ ಎಂತ ಬರೀಬಹುದು, a square minus x square divisible by square root of a square minus x square ಅಲ್ವಾ ಇಂಟು dx. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರಿಬೋದು. ಹಾಗಾದರೆ ಐ ಇಸ್ ಈಕ್ವಲ್ಸ್ ಟು ಏನಂತ ಬರಿಬೋದು, ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್, ಅಗೇನ್ ಡಿನಾಮಿನೇಟರ್ ನ್ಯೂಮರೇಟರ್ ಫಂಕ್ಷನ್ ಸೇಮ್ ಇದೆ, ಇದಕ್ಕೆ ನ್ಯೂಮರೇಟರ್ ಶಿಫ್ಟ್ ಮಾಡ್ಕೊಳ್ಳೋಣ, ನಮಗೇನು ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ. Plus we can write it as a square of integration 1 divisible by square root of a square minus x square into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ ನೋಡಿ ಫೈನಲಿ I is equals to x into square root of a square minus x square minus ಇದಿಷ್ಟು ಬರೆಯೋಣ I ಅಂತ ಬರೆಯೋಣ ಪ್ಲಸ್ a square of, ಈಗ ಇಂಟಿಗ್ರೇಷನ್ ಆಫ್ 1 divisible by a square minus x square ಫಾರ್ಮುಲಾ. ಸೊ ನಮಗೆ ಗೊತ್ತಿದೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತೇಳಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತೇಳಿ. ಹಾಗಾದರೆ ಐ ಈ ಕಡೆ ಶಿಫ್ಟ್ ಮಾಡ್ತೀನಿ, ಸೊ ವಿಲ್ ಗೆಟ್ ಐ ಪ್ಲಸ್ ಐ ಏನಾಗುತ್ತೆ 2i ಆಗುತ್ತೆ,
2i into x into square root of a square minus x square plus a square a square of sin inverse x by a plus c ಆಗುತ್ತೆ. ಹಾಗಾದರೆ ಡಿವೈಡಿಂಗ್ 2 ಆನ್ ಬೋತ್ ಸೈಡ್ ವಿಲ್ ಗೆಟ್ x by 2 into square root of a square minus x square plus a square by 2 into sin inverse of x by a plus c. So this is the proof. ಅವರು ಅದನ್ನೆಲ್ವ ಕೇಳಿದ್ದು x by 2 into square root of a square minus x square plus a square by 2 into sin inverse of x by 2. Sin inverse of x by a plus the c. So this is the proof. ಸೊ ಈ ಮೂರು ಪ್ರೂಫು ಬಹಳ ಇಂಪಾರ್ಟೆಂಟು. ಈ ಮೂರು ಪ್ರೂಫನ್ನು ಅವ್ರು ಏನು ಮಾಡ್ತಾರೆ 5 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ಈ ಮೂರು ಪ್ರೂಫನ್ನು 5 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. ಹಾಗಾದರೆ ಈ ಕ್ವಶನ್ಸ್ ಮೇಲೆ, ಈ ಪ್ರೂಫ್ ಮೇಲೆ ವಿಲ್ ಸಾಲ್ವ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್. ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಇಂಟಿಗ್ರೇಟ್ ದ ಫಂಕ್ಷನ್. ದ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 1 ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ನೋಡೋಣ solution. Let I is equals to integration of square root of 4 minus x square into dx. ಏನು ಬರಿಬೋದು ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 4 ಅನ್ನು ಹೆಂಗೆ ಬರಿಬೋದು, 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎಂತ ಬರೋಣ, dx ಅಂತ ಬರೋಣ. ಎಂತ ಬರಿಬೋದು, 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು dx ಅಂತ ಬರಿಬಹುದು. ನೋಡಿ, ಈಗ ಇದ್ಯಾವುದು ಕನ್ವರ್ಟ್ ಆಯ್ತು, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಕನ್ವರ್ಟ್ ಆಯ್ತು ಹೌದಲ್ವಾ. ಐ ಇಸ್ ಈಕ್ವಲ್ ಆಯ್ತು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟಿಗೆ ಕನ್ವರ್ಟ್ ಆಯ್ತು. ಹಾಗಾದ್ರೆ ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಳ್ತಾನ. ವಿ ನೋ ದ್ಯಾಟ್ integration of square root of a square minus x square into dx is equals to, so x by 2 into square root of a square minus x square plus a square by 2 into sin inverse x by a plus c is the formula. ಹಾಗಾದ್ರೆ therefore I is equals to ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತೆ. ಸೊ ಎಕ್ಸ್ ಪ್ಲೇಸ್ ಏನಿದೆ, ಎಕ್ಸ್ ಇದೆ, ಎಕ್ಸ್ ಬೈ 2 ಇಂಟಿಗ್ರೇಷನ್ ಆಫ್, ಸೊ ಏನಾಗುತ್ತೆ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವಯರ್ ಇದೆ. ಸೊ ಎ ವ್ಯಾಲ್ಯೂ ಇಲ್ಲಿ 4 ಬರೋದ್ರಿಂದ ವಿ ಕ್ಯಾನ್ ರೀಡ್ ಆಸ್ 2 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸಿ ಆಗುತ್ತೆ. ಹಾಗಾದ್ರೆ right, so 1 to cancel, x by 2 into square root of 4 minus x square plus 2 into sin inverse x by 2 plus c ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಓಕೆನಾ, ರೈಟ್, ವಿಲ್ ಮೂವ್ ದ ನೆಕ್ಸ್ಟ್ ಒನ್. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಅನ್ನು ಫೈಂಡ್ ಮಾಡ್ಕೋಬೇಕು. ಸೊಲ್ಯೂಷನ್, ಇಂಟಿಗ್ರೇಷನ್ ಆಫ್ x plus 6 x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಇಂಟು ಏನಿದೆ ಡಿ ಎಕ್ಸ್ ಇದೆ. ಹಾಗಾದ್ರೆ ನೋಡೋಣ ಇದನ್ನ ಹೇಗಾದ್ರೂ ಮಾಡಿ ನಾವೇನ್ ಮಾಡ್ಬೇಕೀಗ, ಎ ಪ್ಲಸ್ ಏನ್ ಮಾಡ್ಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆರ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟಿಗೆ ಕನ್ವರ್ಟ್ ಆಗುತ್ತೋ ನೋಡ್ಕೋಬೇಕು. ಮೋರ್ ಓವರ್ ನಾವು ಇದನ್ನ ಅಬ್ಸರ್ವ್ ಮಾಡಿದ ಕೂಡಲೇ ಸೊ ಇದು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಿಗೆ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಇದನ್ನ ಹೇಗಾದ್ರೂ ಮಾಡಿ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ನೋಡೋಣ ಹೇಗೆ ಕನ್ವರ್ಟ್ ಮಾಡ್ಕೊಳ್ಬಹುದಪ್ಪ ಅಂತೇಳಿ. ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ನಾನೇನು ಮಾಡ್ತೀನಿ 4 ಅನ್ನ 2 ಇಂಟು 2x ಅಂತ ಬರ್ಕೊಳ್ತೇನೆ. ಯಾಕಂದ್ರೆ ವಿ ನೋ ದ್ಯಾಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಸಮ್ ವ್ಯಾಲ್ಯೂ ಇಂಟು ಹೋಲ್ ಸ್ಕ್ವೇರ್ ಬರ್ಕೋಬೇಕಂದ್ರೆ ಏನು ಬರ್ಕೊಂತೀವಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಸೊ ಈಗ ಈ ಫಾರ್ಮುಲಾಗೆ ನಾನೇನು ಮಾಡ್ತೀನಿ, ಕನ್ವರ್ಟ್ ಮಾಡ್ಕೊಳ್ತೀನಿ ಅದನ್ನ. ಸೊ ಈಗ ಏನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್
4 ಅನ್ನು ಅಂತ ಬರ್ಕೊಂಡ್ರೆ 2 ಇಂಟು 2 ಇಂಟು ಎಕ್ಸ್ ಅಂತ ಬರ್ಕೊಂಡು ಈಗ ನೋಡಿ ಎ ಸ್ಕ್ವಯರ್ ಪ್ಲಸ್ 2 ಇಂಟು ಎ ಇಂಟು ಬಿ ಬಿ ಪ್ಲಸ್ ಏನಿದೆ 2 ಇದೆ. ಹಾಗಾದರೆ ನಾನು ಒಮ್ಮೆ ಆ್ಯಡ್ ಮಾಡ್ತೀನಿ, ಇನ್ನೊಮ್ಮೆ ಏನು ಮಾಡ್ತೀನಿ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ರಿಮೈನಿಂಗ್ ಏನಿದೆ ಪ್ಲಸ್ 6 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ಇದಿಷ್ಟು ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೋದು. ಹಾಗಾದರೆ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಇದನ್ನೆಂತ ಬರೆಯೋಣ ಎಕ್ಸ್ ಪ್ಲಸ್ 2 ವಿ ಕ್ಯಾನ್ ರೈಟ್ ಆಸ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಮೈನಸ್ 4 ಪ್ಲಸ್ 6 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಪ್ಲಸ್ 6 ಇದೆ ವಿಲ್ ಗೆಟ್ ಪ್ಲಸ್ 2 ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ? ಹಾಗಾದರೆ ಇದನ್ನೇ ಮಾಡ್ಕೋಬೇಕು, ಒಂದೇ ಒಂದು ವೇರಿಯಬಲ್ ಆಗಿ ಮಾಡ್ಕೋಬೇಕು. ಇದನ್ನು ಎಕ್ಸ್ ಪ್ಲಸ್ 2 ಇದೆ. ಸೊ ಪುಟ್ ಏನು ಮಾಡೋಣ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು ಸಮ್ ಟಿ. x plus 2 is equals to some t ಆದರೆ ಸೊ dx is equals to we're getting dt ಆಗುತ್ತೆ. therefore integration of square root of x plus 2 whole square plus 2 ನ ನಾನೇನು ಮಾಡ್ತೀನಿ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡ್ತೀನಿ is equals to ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಇಂಟು ಟಿ ಟಿ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸೊ ಏನಿದೆ ಫಾರ್ಮುಲಾ ಎಕ್ಸ್ ಬೈ ಎ ಅಂದರೆ ಟಿ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ ಅಲ್ವಾ, ಮೈನಸ್ ಬರೋದಿಲ್ಲ. ಸೊ ನಮಗೇನು ಬರುತ್ತೆ ಇದೆ ಪ್ಲಸ್ ಬರುತ್ತೆ. ಹಾಗಾದರೆ ಎ ಸ್ಕ್ವೇರ್ ಅಂದರೆ ರೂಟ್ 2 ಹೋಲ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಮಾಡ್ ಆಫ್ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಪ್ಲಸ್ ನಮಗೇನಾಗುತ್ತೆ ಸಿ ಆಗುತ್ತೆ. ಓಕೆನಾ? ಹಾಗಾದರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋದ್ರಿಂದ ಅಗೇನ್ ನಮಗೇನಾಗುತ್ತೆ ಈ ಟು ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಟಿ ಪ್ಲಸ್ ಅಲ್ಲಿ ನಾವೇನು ಮಾಡೋಣ ರೀಪ್ಲೇಸ್ ಮಾಡ್ಕೊಂಡ್ಬಿಡೋಣ. ವಿಲ್ ಗೆಟ್ ಎಕ್ಸ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ನೋಡಿ ಈಗ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ನಾವೆಂತ ಬರೀಬಿಡೋಣ 4 ಅಂತ ಬರೀತೀನಿ, ಸಾರಿ 2 ಅಂತ ಬರೀತೀನಿ ಅಲ್ವಾ. ಸೊ ಪ್ಲಸ್ ಲಾಗ್ ಮಾಡ್ ಆಫ್ ಟಿ ಪ್ಲಸ್ ಏನು ಬರೋಣ ಎಕ್ಸ್ ಪ್ಲಸ್ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಸೊ ವಿ ಕ್ಯಾನ್ ಇಟ್ ಆಸ್ 2 ಪ್ಲಸ್ ಸಿ. ಫೈನಲಿ ಇಫ್ ಐ ಸಿಂಪ್ಲಿಫೈ ದಿಸ್ ಒನ್ ಎಕ್ಸ್ ಬೈ 2 ಪ್ಲಸ್ 2 ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೇನು ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಬರುತ್ತೆ. ಅದು ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ ಪ್ಲಸ್ ಲಾಗ್ ಮಾಡ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಂತ ಬರೀಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಅಂತ ಬರೀಬೋದು ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ antiderivative for the given function square root of x square plus 4x plus 6. Right, we'll move on to the next problem. Integration of x square root of x square minus 8x plus 7 ಇದೆ. ನೋಡೋಣ ಸೊಲ್ಯೂಷನ್. let I is equals to integration of square root of x square minus 8x plus 7 into dx ಆಗುತ್ತೆ. ಹಾಗಾದ್ರೆ ನೋಡಿ ಸೇಮ್ ಅದೇ ರೀತಿಯಾಗಿ ಇದನ್ನು ನಾವು ಹೇಗಾದರೂ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ನಮಗೆ ಫಾರ್ಮುಲಾ ಪ್ರಕಾರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರಿನ ಎ ಸ್ಕ್ವೇರ್ ಇರಬೇಕು, ಇಲ್ಲಿ 2ab ಇಲ್ಲಿ 2 ಮಸ್ಟ್ ಅಂಡ್ ಶುಡ್ ಆಗಿರಬೇಕು, ಆಮೇಲೆ ಏನಿರಬೇಕು ಬಿ ಸ್ಕ್ವೇರ್ ಇರಬೇಕು. ಹಾಗಾದ್ರೆ ಇಲ್ಲ ಬರೆಯೋಣ 2 ಅನ್ನ ಬರೆಯೋಣ. ಸೊ 2 4 8 ಆಗುತ್ತೆ ಅಂದ್ರೆ ನಾವೇನು ಬರೀಬಹುದು 4x ಅಂತ ಬರೀಬಹುದು. ಹಾಗಾದ್ರೆ 2 4 ಏನಾಯ್ತು 8 ಆಯ್ತು. ಸೊ 8x ಆಯ್ತು ಪ್ಲಸ್ ಪ್ಲಸ್ ನಮಗೇನು ಬೇಕೀಗ ಬಿ ವ್ಯಾಲ್ಯೂ ಬೇಕು. ಬಿ ವ್ಯಾಲ್ಯೂ ಬೇಕಂದ್ರೆ ನಾವೇನು ಮಾಡಬೇಕು ಒಮ್ಮೆ ಆ್ಯಡ್ ಮಾಡ್ಕೋಬೇಕು, ಇನ್ನೊಮ್ಮೆ ನಾವೇನು ಮಾಡ್ಕೋಬೇಕು ಅದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಹೌದಲ್ವಾ.
ಹಾಗಾದ್ರೆ ಇಲ್ಲಿ ಬರುತ್ತೆ -4² ಆಗುತ್ತೆ ಅದಲ್ವಾ, -4². ರಿಮೈನಿಂಗ್ ಏನು ಉಳಿತೆ +7 ಆಗುತ್ತೆ. ಹಾಗಾದ್ರೆ ನೋಡಿ ಇದಿಷ್ಟು ಟರ್ಮ್ ಅನ್ನ a² -2 × a × b, ಹಾಗಾದ್ರೆ ಇದನ್ನ ಯಾವ್ದು ಕನ್ವರ್ಟ್ ಆಯ್ತು a - b² ಫಾರ್ಮೆಟಿಗೆ ಕನ್ವರ್ಟ್ ಆಯ್ತು. a² - 2ab + b² ಗೆ, ಹಾಗಾದ್ರೆ ಮೈನಸ್ ಇರೋದ್ರಿಂದ ಮೈನಸ್ ಆಗಿರುತ್ತೆ. 2 × a × b ನೋಡೋಣ. ಹಾಗಾದ್ರೆ ಏನ್ ಬರೀಬಹುದು ಇದನ್ನ, ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ √x - 4² ಅಂತ ಬರೀಬಹುದು. ಎಂತ ಬರೆಯೋದು, x - 4² ಅಂತ ಬರೆದ್ರೆ ಇಲ್ಲಿ ನಮಗೆ ರಿಮೈನಿಂಗ್ ಏನು ಉಳಿಯುತ್ತೆ, -4² ಮಾಡಿದ್ರೆ 16 ಬರುತ್ತೆ, +7 × dx ಆಗುತ್ತೆ ಅಲ್ವಾ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ √x - 4². ಸೊ 7 ಅಲ್ಲಿ 16 ಹೋದ್ರೆ ನಮಗೇನೇನು ಉಳಿತಿದೆ, -9 ಉಳಿತಿದೆ ಇಂಟು dx ಆಗುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು i. ಹಾಗಾದ್ರೆ i ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ √x - 4² -3² ಇಂಟು dx ಆಗುತ್ತೆ. ರೈಟ್. ಸೊ ವಿಲ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್. ಪುಟ್ x - 4 ಇಸ್ ಈಕ್ವಲ್ಸ್ ಟು t, dx ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, dt ಆಗುತ್ತೆ. ಏನಾಗುತ್ತೆ, dx ಇಸ್ ಈಕ್ವಲ್ಸ್ ಟು dt. ಹಾಗಾದ್ರೆ ದೇರ್ಫೋರ್ i ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ √, ಏನಾಗುತ್ತೆ, t² - 3² ಇಂಟು dx ಆಗುತ್ತೆ ಅದಲ್ವಾ. ಹಾಗಾದ್ರೆ ಏನಾಯ್ತು, x² - a² ಫಾರ್ಮುಲಾ ಆದ್ರೆ ನಮಗೇನು ಬರುತ್ತೆ, ಸೊ t/2 ಇಂಟು √t² - 3² ಅಲ್ವಾ, ರೈಟ್, ಮೈನಸ್ a/2 ಅಲ್ವಾ, a²/2 ಅಂದ್ರೆ 3²/2 ಇಂಟು log mod of ಅಲ್ವಾ. Right, we'll go for log. Formula is a²/2 log mod of so t plus t² - 3² ಇಂಟು ಏನತ್ತೆ, ಪ್ಲಸ್ c ಆಗುತ್ತೆ. ರೈಟ್. ಅಂಡ್ ಫೈನಲಿ ರೀಪ್ಲೇಸ್ ಮಾಡ್ಕೊಂಡ್ಬಿಡೋಣ. t ಪ್ಲೇಸ್ ಅಲ್ಲಿ ಏನ್ ಬರೀಬೇಕು, x - 4 / 2 √, ನಾನು ಡೈರೆಕ್ಟ್ ಬರೆದ್ಬಿಡ್ತೀನಿ. t² - 3² ನ x - 4² ಅಂತಂದ್ರೆ ನಾವೇನಂತ ಬರೀಬಹುದು, x² - 8x + 7 ಅಂತ ಬರೀಬಹುದು, ಮೈನಸ್ 9/2 log mod of t ಅಂದ್ರೆ ನಾವೇನ್ ಮಾಡಿದ್ವಿ ಇಲ್ಲಿ x - 4 ಅನ್ನ ರೀಪ್ಲೇಸ್ ಮಾಡಿದ್ವಿ, ಪ್ಲಸ್ √, ನಮಗೇನು ಬರುತ್ತೆ, x² - 8x + 7 ಬರುತ್ತೆ, ಪ್ಲಸ್ c ಆಗುತ್ತೆ. ಸೊ ದಿಸ್ ಈಸ್ ದ ಏನಾಗುತ್ತೆ, ಆಂಟಿ ಡೆರಿವೇಟಿವ್ ಫಾರ್ ದ ಗಿವನ್ ಫಂಕ್ಷನ್. Right. Okay. Right. We'll move on to the next topic, that is definite integral. ನಾವು ಇಲ್ಲಿವರೆಗೂ ನೋಡಿ ಇಂಡೆಫಿನೆಟ್ ಇಂಟಿಗ್ರಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ಗೊತ್ತಲ್ವಾ. ಇಂಡೆಫಿನೆಟ್ ಇಂಟಿಗ್ರಲ್ ಬಗ್ಗೆ ಏನೇನು ನೋಡಿದ್ವಿ ಅಂತೇಳಿ ಕ್ವಿಕ್ ರಿವಿಷನ್ ಮಾಡೋಣ. ಕ್ವಿಕ್ ರಿವಿಷನ್ ಮಾಡಿಕೊಂಡು ವಿಲ್ ಮೂವ್ ಆನ್ ಟು ದಿ ಡೆಫಿನೆಟ್ ಇಂಟಿಗ್ರಲ್ಸ್. ಅಲ್ವಾ. ಸೊ ಇಂಟಿಗ್ರೇಷನ್ ಅಲ್ಲಿ ನಮಗೆ ಅಂತ ಹೇಳಿದ್ರೆ 2 ಟೈಪ್ಸ್ ಅಂತ ಹೇಳಿದೆ. 2 ಟೈಪ್ಸ್ ಅಲ್ಲಿ ಫಸ್ಟ್ ಒನ್ ಯಾವುದು, ಇಂಡೆಫಿನೆಟ್ ಇಂಟಿಗ್ರಲ್ ಅನ್ನೋದು, ಅದು ಡೆಫಿನೆಟ್ ಇಂಟಿಗ್ರಲ್ ಅಂತ ನೋಡಿದ್ವಿ. ಸೊ ಡೆಫಿನೆಟ್ ಇಂಟಿಗ್ರಲ್ ಹೇಗಿರ್ತದೆ ಅಂತ ನೋಡಿದ್ವಿ, ಇಂಟಿಗ್ರೇಷನ್ ಆಫ್ f(x) × dx ಇಸ್ ಈಕ್ವಲ್ಸ್ ಆಗುತ್ತೆ 5(x + c) ಆಗುತ್ತೆ. ಏನಾಗುತ್ತೆ, 5(x + c) ಆಗುತ್ತೆ. ರೈಟ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಕೆಲವೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ಗಳನ್ನು ನೋಡ್ತಾ ಹೋದ್ವಿ ಇಂಡೆಫಿನೆಟ್ ಇಂಟಿಗ್ರಲ್ಸ್ಗಳ ಮೇಲೆ. ನೆಕ್ಸ್ಟ್ ಏನು ಮಾಡಿದ್ವಿ, ಇವೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಮೆಥಡ್ ಆಫ್ ಇಂಟಿಗ್ರೇಷನ್. ಸೊ ನಮಗೆ f(x + g(x) ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಆಗದೆ ಇದ್ರೆ ಫಸ್ಟ್ ಮೆಥಡ್ ಯಾವುದು, f(x + g(x) ಕನ್ವರ್ಟ್ ಮಾಡ್ಕೊಳ್ಳೋದು. f(x + g(x) ಕನ್ವರ್ಟ್ ಮಾಡ್ಕೊಳ್ಳೋದಾಗಿದೆ, ಸೊ ವಿಲ್ ಗೋ ಫಾರ್ ಇಂಟಿಗ್ರೇಷನ್ ಬೈ ಯಾವ್ದಕ್ಕೆ ಹೋದ್ವಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿದ್ವಿ, ಆಮೇಲೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ನೋಡಿದ್ವಿ, ಲಾಸ್ಟ್ ಫೈನಲಿ ನಾವೇನ್ ನೋಡಿದ್ವಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ನೋಡ್ತಾ ಹೋದ್ವಿ.
ಸೊ ಇಷ್ಟು ಕಾನ್ಸೆಪ್ಟ್ ಮೇಲೆ ನಾವೇನು ನೋಡಿದ್ವಿ, ಇಂಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ನಾವೇನು ಮಾಡ್ತಾ ಹೋದ್ವಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಅವುಗಳಿಗೆ ಹೇಗೆ ನಾವು ಆಂಟಿ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡೋದು ಅಂತದ್ದು ಕೂಡ ನಾವು ಕಲ್ತಿದ್ವಿ. ಹಾಗಾದ್ರೆ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಡೆಫಿನೆಟ್ ಇಂಟಿಗ್ರಲ್. ಓಕೆನಾ, ಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ನೋಡೋಣ. ರೈಟ್, ಡೆಫಿನೆಟ್ ಇಂಟಿಗ್ರಲ್ ನೋಡೋಣ. So in the previous section we have studied about the indefinite integrals and discussed a few methods of finding the including integral of some special functions. So in this section we will study what is a definite integral of a function. ನಾವು ಏನು ಮಾಡೋಣ, ಈ ತರಗತಿಯಲ್ಲಿ ಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ನೋಡೋಣ. ಸೊ ದ ಡೆಫಿನೆಟ್ ಇಂಟಿಗ್ರಲ್ ಹ್ಯಾಸ್ ಎ ಯೂನಿಕ್ ವ್ಯಾಲ್ಯೂ. ಅಂದ್ರೆ ನಾವು ಇಂಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಒಂದು ಫಂಕ್ಷನ್ಗೆ ಆಂಟಿ ಡೆರಿವೇಟಿವ್ಗಳು ಎಷ್ಟು ಸಿಗ್ತಾ ಇದ್ವಪ್ಪ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಗಳು ಇರ್ತಾ ಇದ್ವು. ಫಾರ್ ಡೆಫಿನೆಟ್ ಇಂಟಿಗ್ರಲ್ಗೆ ನಮಗೇನಿರ್ತದೆ, ಎಕ್ಸಾಕ್ಟ್ಲಿ ಒಂದೇ ಒಂದು ಯುನೀಕ್ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ. ಗೊತ್ತಾಗ್ತದಲ್ವಾ? ಹಾಗಾದ್ರೆ ಎ ಡೆಫಿನೆಟ್ ಇಂಟಿಗ್ರಲ್ ಇಸ್ ಡಿನೋಟೆಡ್ ಬೈ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಓದಬೇಕು. ಹಾಗಾದ್ರೆ ಇಂಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ಏನಾಗಿತ್ತು, ಸೊ ಸಿಂಪಲ್ ಆಗಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ದಟ್ ಇಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇತ್ತು. ಹಾಗಾದ್ರೆ ಇಲ್ಲಿ ಎ ಮತ್ತೆ ಬಿ ಇದೆ. ಎ ಅನ್ನ ಏನಂತ ಕರಿತೀವಿ, ಬಿ ಅನ್ನೋದು ಏನಂತ ಕರಿತೀವಿ. ಸೊ ವೇರ್ ಎ ಈಸ್ ಕಾಲ್ಡ್ ಲೋವರ್ ಲಿಮಿಟ್ ಆಫ್ ದ ಇಂಟಿಗ್ರಲ್ ಎ ಅಂಡ್ ಬಿ ಈಸ್ ಕಾಲ್ಡ್ ಅಪ್ಪರ್ ಲಿಮಿಟ್ ಆಫ್ ದ ಇಂಟಿಗ್ರಲ್ ಅಂತ ಕರಿತೀವಿ. ಎ ಅನ್ನೋದೇನೋ ಲೋಯರ್ ಲಿಮಿಟ್, ಬಿ ಅನ್ನೋದೇನಾಗುತ್ತೆ ಅಪ್ಪರ್ ಲಿಮಿಟ್ ಆಗುತ್ತೆ. ಹಾಗಾದ್ರೆ ದ ಡೆಫಿನೆಟ್ ಇಂಟಿಗ್ರಲ್ ಈಸ್ ಇಂಟ್ರೊಡ್ಯೂಸ್ಡ್ ಐದರ್ ಆಸ್ ಎ ಲಿಮಿಟ್ ಆಫ್ ಎ ಸಮ್ ಆರ್ ಇಫ್ ಇಟ್ ಹ್ಯಾಸ್ ಆನ್ ಆಂಟಿ ಡೆರಿವೇಟಿವ್ ಆಫ್ ಎಫ್. ಸೊ ಇನ್ ದ ಇಂಟರ್ವಲ್ ವೇರ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ, ದೆನ್ its value is a difference between the values of f at the ends, that is f of b minus f of a. Here we shall consider the two cases separately as discussed below. ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಹೆಂಗಪ್ಪ ಅಂತ ನೋಡಿ. ಸೊ ಫಸ್ಟ್ ಒನ್, ಏರಿಯಾ ಆಫ್ ಎ ಫಂಕ್ಷನ್. ನಾವು ಏರಿಯಾ ಆಫ್ ಎ ಫಂಕ್ಷನ್ ಹೇಗೆ ಫೈಂಡ್ ಮಾಡ್ಕೊಳ್ತೀವಿ? ಸೊ ಒಂದು ಕರ್ವ್ ಇದೆ, ಆ ಕರ್ವ್ ಅಂದ್ರೆ ಏನಿದೆ, y is equals to f of x ಅನ್ನೋ ಕರ್ವ್ ಇದೆ. ಸೊ ಇಟ್ ಈಸ್ ಬೌಂಡೆಡ್ ಬಿಟ್ವೀನ್ ದ ಪಾಯಿಂಟ್ ಎ ಅಂಡ್ ಬಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈಗ ಏರಿಯಾನ ಫೈಂಡ್ ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಹೆಂಗೆ, ಸೊ ಇಂಟಿಗ್ರೇಷನ್ ಫ್ರಮ್ ವೇರ್ ಟು ವೇರ್, ಎ ಟು ಬಿ ಹೋಗ್ತಾ ಇದೆ. ಎ ಟು ಬಿ ಆಫ್ ಎಫ್ ಎಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಏನಾಗುತ್ತೆ, ಎ ಆಫ್ ಎಕ್ಸ್ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equals to f of x. ಸೊ ಅಥವಾ ಆರ್ಡಿನೇಟ್ಸ್ ಏನಾಗುತ್ತೆ, x is equals to a and x is equals to b ಆಗುತ್ತೆ ಅಂಡ್ x axis. ರೈಟ್, ಹಾಗಾದ್ರೆ ಅದನ್ನ ಹೆಂಗ್ ಮಾಡಬಹುದಪ್ಪ? ಅದಕ್ಕೆ ಒಂದು ಫಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಹೇಳ್ತದೆ, ಲೆಟ್ ಎಫ್ ಬಿ ಎ ಫಂಕ್ಷನ್, ಲೆಟ್ ಎಫ್ ಬಿ ಎ ಕಂಟಿನ್ಯೂಯಸ್ ಫಂಕ್ಷನ್